ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕತೆ ರೊಮ್ಯಾಂಟಿಕ್ ಲವ್ ಸ್ಟೋರಿ. ಅಮ್ಮ, ತಿಂಡಿ ರೆಡಿನಾ ಅಂತ ಕೂಗುತ್ತಾ ಬಂದಳು ಸಿರಿ. ಬಾ ಮಗಳೇ, ಎಲ್ಲ ಹಣಿ ಮಾಡಿದ್ದೀನಿ. ನೀನು ನಿನ್ ಲಗೇಜ್ ರೆಡಿ ಮಾಡ್ಕೊಂಡ? ಹುಷಾರು ಮಗಳೇ ಎಂದು ನಿರ್ಮಲಾ ಹೇಳಿದಳು. ಆಯ್ತು ಅಮ್ಮ. ನನ್ನ ಮುದ್ದು ಅಮ್ಮ, ನೀ ಯೋಚನೆ ಮಾಡಬೇಡ. ಇದೇನು ಹೊಸದ? ಪ್ರತಿ ಸಲ ನಾವು ಸ್ನೇಹಿತರು ಇತಿಹಾಸ ಸಂಶೋಧನೆಗೆ ಹೋಗಲ್ವಾ? ಯಾಕೆ ಯೋಚನೆ? ಖುಷಿಯಿಂದ ಕಳಿಸಮ್ಮ. ಸಿರಿ ಅಲ್ಲಿಂದ ಹೊರಟು ತನಗೋಸ್ಕರ ಕಾಯ್ತಾ ಇದ್ದ ಸ್ನೇಹಿತರ ಬಳಿ ಬಂದಳು. ಅಷ್ಟೊತ್ತಿಗಾಗಲೇ ಅವಳಿಗೋಸ್ಕರ ಸುಮಾ, ಅಜಯ್, ಸಂಗೀತ, ತೃಪ್ತಿ, ಜಗನ್, ಕವನ, ವರುಣ್ ಕಾಯ್ತಾ ಇದ್ದರು. ಇಷ್ಟೊತ್ತು ಬೇಕಾ ಸುಂದರಿ ಬರೋಕೆ ಅಂತ ಸುಮಾ ಕೇಳಿದಳು. ಅದಕ್ಕೆ ಸಿರಿ, ಆಗೇನಿಲ್ವೇ, ಇವತ್ತು ಎಲ್ಲರಿಗೂ ತಿಂಡಿ ಮಾಡಿಸೋದು ನನ್ನ ಜವಾಬ್ದಾರಿ, ಅದಕ್ಕೆ ಸ್ವಲ್ಪ ತಡ ಅಷ್ಟೆ. ಈಗ ಮಾತಾಡ್ತಾ ನಿಲ್ತೀರಾ ಇಲ್ಲ ಹೊರಡೋದಾ ಅಂತ ಅಜಯ್ ಕೇಳಿದ. ಹೊರಡೋದೆ. ಇವಾಗ ಟ್ರೈನ್ನಲ್ಲಿ ನಮಗಾಗಿ ಕಾಯ್ದಿರಿಸಿದ ಬೋಗಿಗೆ ಹೋಗಿ ಕುಳಿತರೆ ಆಯ್ತು. ತರೀಕೆರೆ ಇಳಿದು ಅಮೃತಾಪುರಕ್ಕೆ ಟ್ಯಾಕ್ಸಿ ಮಾಡಿಕೊಂಡು ಹೋಗೋಣ ಎಂದು ಎಲ್ಲರೂ ರೈಲ್ವೆ ನಿಲ್ದಾಣ ತಲುಪಿ ತಮಗಾಗಿ ಕಾಯ್ದಿರಿಸಿದ್ದ ಬೋಗಿಗೆ ಹತ್ತಿ ಕುಳಿತರು. ಟ್ರೈನ್ನಲ್ಲಿ ಇವರ ನಗು, ಮಾತುಕತೆ ಎಲ್ಲರನ್ನೂ ಸೆಳೆಯುತ್ತಿತ್ತು. ಎಲ್ಲರೂ ಆಸೆಪಟ್ಟು ಅಂತಾಕ್ಷರಿ ಹಾಡಲು ಶುರು ಮಾಡಿದರು. ಮೊದಲು ಕವನ ಹಾಡಿದಳು. ಹೀಗೆ ಎಲ್ಲರೂ ಹಾಡುವಾಗ ಸಿರಿ ಸರದಿ ಬಂತು. ಸಿರಿ ಅವಳಿಷ್ಟದ ಭಾವಗೀತೆ ಮಧುಮಾಸ ಚಂದ್ರಮ ಹಾಡು ಹಾಡಿದಳು. ಆಗ ಅದೇ ಸಮಯದಲ್ಲಿ ಅವಳು ಹಾಡಿದ ಹಾಡು ಕೇಳಿ ಅಲ್ಲಿ ಸ್ವಲ್ಪ ಪಕ್ಕದಲ್ಲಿದ್ದ ಸಂಪ್ರೀತ್ ಅಚ್ಚರಿಪಟ್ಟು ನೋಡಿದ. ಮೊದಲ ನೋಟದಲ್ಲಿ ಸಿರಿಯ ಮಧುರ ಕಂಠಕ್ಕೆ ಅಲ್ಲದೆ ಅವಳ ನಯನಗಳನ್ನು ನೋಡಿ ಮನಸೋತ. ಅವಳನ್ನು ನೋಡುತ್ತಾ ತನ್ನನ್ನೇ ಮರೆತು ಕುಳಿತ ಸಂಪ್ರೀತ್. ಇದನ್ನು ಗಮನಿಸಿದ ಅವನ ಸ್ನೇಹಿತ ಮನೋಜ್, ಅಲ್ಲೋ, PhDಯ ಸಂಶೋಧನೆಗಾಗಿ ಅಮೃತಾಪುರ ದೇವಸ್ಥಾನಕ್ಕೆ ಹೊರಟು ಇಲ್ಲಿ ಹುಡುಗಿ ನೋಡ್ತಾ ಎಲ್ಲ ಮರೆತಿದ್ದೀಯಾ ಅಂತ ಸಂಪ್ರೀತ್ನನ್ನ ರೇಗಿಸಿದ. ಆದರೆ ಸಂಪ್ರೀತ್ ತನ್ನ ಮನಸ್ಸಲ್ಲಿ ಆಗುತ್ತಿರುವ ಮೊದಲ ಪ್ರೀತಿಯ ಕಚಗುಳಿನ ಮರೆಮಾಚುತ್ತಾ ಏನಿಲ್ವೋ ಎಂದ. ಸಿರಿಗೆ ತಾನು ನೋಡುತ್ತಿರುವುದು ತಿಳಿಯದ ರೀತಿ ಸಿರಿಯನ್ನು ನೋಡುತ್ತಿದ್ದ ಸಂಪ್ರೀತ್. ಹೀಗಿರುವಾಗ ಅವರು ಇಳಿಯುವ ಸ್ಥಳ ಬಂತು. ಸಿರಿ ಮತ್ತೆ ಅವಳ ಸ್ನೇಹಿತರು ಇಳಿದು ಅಮೃತಾಪುರಕ್ಕೆ ಹೋದರು. ಇದು ಯಾವುದೂ ತಿಳಿಯದ ಸಂಪ್ರೀತ್ ಅವಳು ಎತ್ತ ಹೋದಳೆಂದು ತಿಳಿಯದೆ ತನ್ನ ಸ್ನೇಹಿತನ ಒತ್ತಾಯಕ್ಕೆ ಟ್ರೈನ್ ಇಳಿದು ಅಮೃತಾಪುರಕ್ಕೆ ಬಂದ. ತಮಗೇ ತಿಳಿಯದಂತೆ ನಮ್ಮ ಕಥಾನಾಯಕ ಹಾಗೂ ನಾಯಕಿ ಒಂದೇ ಸ್ಥಳಕ್ಕೆ ಬಂದು ತಲುಪಿದರು. ಸಿರಿ ಅವಳ ಸ್ನೇಹಿತರಾದ ಸರಳ, ಅಜಯ್, ಸುಮಾ, ತೃಪ್ತಿ, ಜಗನ್, ಕವನ, ವರುಣ್ ಎಲ್ಲರೂ ಅಮೃತಾಪುರ ದೇವಸ್ಥಾನಕ್ಕೆ ಹೋಗುತ್ತಾರೆ. ಮೊದಲಿಗೆ ಅಲ್ಲಿಯ ದೇವರಾಯ ಅಮೃತೇಶ್ವರ ಸ್ವಾಮಿಯ ದರ್ಶನ ಪಡೆದು ನಂತರ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳಿಯಲು ಹೋಗುವರು. ಅವರೆಲ್ಲರೂ ಅಗತ್ಯ ಪರಿಕರಗಳಾದ ನೋಟ್ಪ್ಯಾಡ್, ಕ್ಯಾಮರಾ ಎಲ್ಲವನ್ನೂ ಹೊಂದಿಸಿಕೊಂಡು ದೇವಸ್ಥಾನದ ಸುತ್ತಲಿನ ವಾಸ್ತುಶಿಲ್ಪವನ್ನು ವೀಕ್ಷಿಸುತ್ತಾ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದಾರೆ. ಮನೋಜ್ ಒತ್ತಾಯಕ್ಕೆ ಕಟ್ಟುಬಿದ್ದು ಅಮೃತಾಪುರಕ್ಕೆ ಬಂದ ಸಂಪ್ರೀತ್ ಅನ್ಯಮನಸ್ಕನಾಗೇ ಇದ್ದ. ದೇವಸ್ಥಾನದ ಬಳಿ ಬಂದು ದೇವಸ್ಥಾನವನ್ನು ನೋಡಿ ಅಲ್ಲಿರುವ ಶಿಲ್ಪಕಲೆಗೆ ಮನಸೋತು ತಾನು ಬಂದ ಕೆಲಸದ ಕಡೆ ಗಮನ ಹರಿಸಿದನು. ಯಾವಾಗಲೂ ಉತ್ಸಾಹದ ಬುಗ್ಗೆಯಾಗಿ ತಾನೂ ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಇರುವ ಸಂಪ್ರೀತ್ ಯಾಕೋ ಇಂದು ಅವನು ಅವನಾಗಿಲ್ಲ ಎಂದು ಮನೋಜ್ ಮನದಲ್ಲಿ ಅಂದುಕೊಂಡು ಗೆಳೆಯನನ್ನು ಪ್ರಶ್ನಿಸಿದ. ಸ್ಯಾಮ್, ಯಾಕೋ ಸಪ್ಪಗಿದ್ದೀಯಾ, ಏನಾಯ್ತು? ಪ್ರತಿ ಸಾರಿ ಸಂಶೋಧನೆಯಲ್ಲಿ ಕಳೆದು ಹೋಗುತ್ತಿದ್ದ ನೀನು ಇಂದು ಆ ಹುಡುಗಿಯ ಗುಂಗಿನಲ್ಲಿ ಕಳೆದು ಹೋಗಿದ್ದೀಯಾ? ಯಾಕೆ, ಏನಾಯ್ತು ಎಂದು ಸಂಪ್ರೀತ್ನನ್ನು ಕೇಳಿದ. ಇನ್ನು ತನ್ನ ಆಪ್ತ ಗೆಳೆಯನಲ್ಲಿ ಮುಚ್ಚಿಟ್ಟು ಪ್ರಯೋಜನವಿಲ್ಲವೆಂದು ತಿಳಿದು ಟ್ರೈನಿನಲ್ಲಿ ನಾನು ನೋಡಿದ ಹುಡುಗಿ ನನ್ನ ಮನಸ್ಸನ್ನು ಆವರಿಸಿಕೊಂಡಿದ್ದಾಳೆ ಎಂದು ತನ್ನ ಮನದ ತಳಮಳ, ಅವಳಿಗಾಗಿ ಉದಯಿಸಿರುವ ನವಿರು ಪ್ರೀತಿಯ ಭಾವನೆಯನ್ನು ಹೇಳಿದ ಸಂಪ್ರೀತ್. ಮನೋಜ್, ನಿನ್ನ ಪ್ರೀತಿ ನಿಜವೇ ಆಗಿದ್ದರೆ ಅವಳು ನಿನಗೆ ಸಿಕ್ಕೇ ಸಿಗ್ತಾಳೆ. ನಡಿ, ಒಳಗೆ ಹೋಗಿ ದೇವರ ದರ್ಶನ ಪಡೆದು ಮುಂದಿನ ಕೆಲಸದ ಕಡೆ ಗಮನ ಹರಿಸೋಣ ಎಂದು ಹೇಳಿದನು. ಮನೋಜ್ ಆ ರೀತಿ ಹೇಳುವ ಸಮಯಕ್ಕೆ ಸರಿಯಾಗಿ ದೇವಸ್ಥಾನದ ಗಂಟೆ ಒಡೆಯಿತು. ಸಂಪ್ರೀತ್ನಲ್ಲಿ ಆ ಕ್ಷಣ ಭರವಸೆ ಮೂಡಿ ತನ್ನ ಅನ್ಯ ಮನಸ್ಕತೆಯಿಂದ ಹೊರಬಂದು ತನ್ನ ಕೆಲಸದಲ್ಲಿ ಮಗ್ನನಾಗುತ್ತಾನೆ. ಸಿರಿ ದೇವಸ್ಥಾನವನ್ನು ನೋಡ್ತಾ ನೋಡ್ತಾ ತನ್ನ ಸ್ನೇಹಿತರನ್ನು ಬಿಟ್ಟು ಮುಂದೆ ಬಂದಳು. ಅಲ್ಲಿ ಫೋಟೋ ತೆಗಿತಾ ಇರುವಾಗ ಅಲ್ಲಿಯೇ ಇರುವ ಒಂದು ಕೋತಿ ಸಿರಿಯ ಬಳಿ ಬಂದು ಅವಳ ಕ್ಯಾಮ್ರಾವನ್ನು ಕಿತ್ಕೊಂಡು ಅವಳಿಗೆ ಗುರು ಗುರು ಎನ್ನುತ್ತಿದೆ. ಎದರಿದ ಸಿರಿ ಜೋರಾಗಿ ಕಿರ್ಚುತ್ತಾಳೆ. ಆಗ ಅಲ್ಲಿಯೇ ದೇವಸ್ಥಾನ ನೋಡುತ್ತಿದ್ದ ಸಂಪ್ರೀತ್, ಮನೋಜ್ ಯಾರೋ ಕೂಗುತ್ತಿದ್ದಾರೆ ಎಂದು ಓಡಿ ಬರುತ್ತಾರೆ. ಕೋತಿಯ ದಾಳಿಗೆ ಹೆದರಿದ್ದಲ್ಲದೆ ತನ್ನ ಕ್ಯಾಮ್ರಾ ಹೇಗೆ ಹಿಂಪಡೆಯುವುದೆಂದು ತಿಳಿಯದೆ ಸಿರಿ ಗಾಬರಿಯಾದಳು. ಆಗ ಅಲ್ಲಿಗೆ ಬಂದ ಸಂಪ್ರೀತ್ ಕೋತಿಗೆ ಬಾಳೆಹಣ್ಣು ತಿನ್ನಲು ಕೊಟ್ಟು ಕ್ಯಾಮ್ರಾವನ್ನು ಬಿಡಿಸಿ ತಂದನು.
ಸಿರಿ ಗಾಬರಿಗೆ ತುಂಬಾ ಎದರಿ ಕಣ್ಣು ಮುಚ್ಚಿ ನಿಂತಿದ್ದಾಳೆ. ಸಂಪ್ರೀತ್ ಸಿರಿಯ ಬಳಿ ಬಂದು ಅವಳನ್ನು ನೋಡಿ ಹುಡುಕುವ ಬಳ್ಳಿ ಕಾಲಿಗೆ ಸಿಕ್ಕಷ್ಟು ಖುಷಿಯಾದ. ಅದನ್ನು ತೋರಿಸಿಕೊಳ್ಳದೆ ಮೇಡಮ್, ಮೇಡಮ್ ಎಂದು ಕೂಗಿದ. ಅವಳು ಗಾಬರಿಗೆ ಕಣ್ಣು ಬಿಡಲಿಲ್ಲ. ಸಂಪ್ರೀತ್ ಅವಳ ಭುಜ ಹಿಡಿದು ಹಲುಗಾಡಿಸಿದ. ಆಗ ನಿಧಾನಕ್ಕೆ ಸಿರಿ ಕಣ್ಬಿಟ್ಟು ಗಾಬರಿಯಿಂದ ಅವನನ್ನ ನೋಡಿದಳು. ಅವಳ ನೋಟಕ್ಕೆ ಸಂಪ್ರೀತ್ ಸೋತು, ನಿನ್ನ ಕಣ್ಣ ನೋಟದಲ್ಲೇ ಕೊಲ್ಲಬೇಡವೇ ಹುಡುಗಿ, ಆಗಲೇ ನಿನ್ನಲ್ಲಿ ನಿನ್ನ ಪ್ರೀತಿಯಲ್ಲಿ ಕಳೆದು ಹೋಗಿರುವೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ, ಮೇಡಮ್ ಗಾಬರಿಯಾಗಬೇಡಿ, ಬನ್ನಿ ಕುಳಿತುಕೊಳ್ಳಿ ಎಂದು ಅವಳನ್ನು ಅಲ್ಲಿಯೇ ಇರುವ ಹುಲ್ಲು ಹಾಸಿನ ಮೇಲೆ ಕರೆತಂದು ಕೂರಿಸಿದನು. ಮನೋಜ್, ಮೊದಲು ನೀರು ಕುಡಿದು ಸುಧಾರಿಸಿಕೊಳ್ಳಿ ಎಂದು ನೀರು ತಂದು ಕೊಟ್ಟನು. ಸಂಪ್ರೀತ್ ತಾನೇ ನೀರು ಕುಡಿಸಿದನು. ನಿಧಾನ, ಸ್ವಲ್ಪ ಸುಧಾರಿಸಿಕೊಳ್ಳಿ ಮೇಡಮ್ ಎಂದು ಹೇಳಿದನು. ಸಿರಿಯ ಕೂಗು ಕೇಳಿದ ತೃಪ್ತಿ, ಅಯ್ಯೋ ಇದು ಸಿರಿಯ ಧ್ವನಿ, ಅವಳಿಗೆ ಏನಾಯ್ತು ಎಂದು ಗಾಬರಿಯಿಂದ ಎಲ್ಲಾ ಸ್ನೇಹಿತರನ್ನು ಕೂಗಿ, ಸಿರಿ ಯಾಕೋ ಕೂಗ್ತಿದ್ದಾಳೆ, ಬನ್ನಿ ಎಲ್ಲರೂ ಎಂದು ಸಿರಿಯ ಬಳಿ ಬಂದರು. ಸಿರಿಯನ್ನು ನೋಡಿ ಅವಳ ಬಳಿ ಇದ್ದ ಅಪರಿಚಿತರನ್ನು ನೋಡಿ, ಜಗನ್ ಏನಾಯ್ತು ಸರ್ ಸಿರಿಗೆ ಅಂತ ಕೇಳಿದ. ಆಗ ಸಂಪ್ರೀತ್, ಏನಿಲ್ಲ ಸರ್ ಎಂದು ನಡೆದ ವಿಷಯ ತಿಳಿಸಿದನು. ಕವನ, ತುಂಬಾ ಧನ್ಯವಾದಗಳು ಸರ್, ನಿಮ್ಮಿಂದ ನಮ್ಮ ಸ್ನೇಹಿತೆಗೆ ಆಗುತ್ತಿದ್ದ ತೊಂದರೆ ತಪ್ಪಿತು ಎಂದು ಹೇಳಿದಳು. ಪರವಾಗಿಲ್ಲ ಬಿಡಿ ಮೇಡಮ್ ಎಂದು ಸಂಪ್ರೀತ್ ಹೇಳಿದ. ವರುಣ್ ಮುಂದೆ ಬಂದು, ಸರ್ ನಾವು ಮೈಸೂರಿನವರು, ಮಾನಸ ಗಂಗೋತ್ರಿಯಲ್ಲಿ MA 4ನೇ ಸೆಮ್ ಓದ್ತಿದ್ದೀವಿ ಎಂದು ಹೇಳಿ ಎಲ್ಲರನ್ನೂ ಪರಿಚಯ ಮಾಡಿಸಿದನು. ಸಂಪ್ರೀತ್ ಸಿರಿಯನ್ನು ನೋಡಿದ ಖುಷಿಯಲ್ಲಿ ಅವರಿಗೆ ತನ್ನನ್ನ ಹಾಗೂ ಮನೋಜ್ನನ್ನ ಪರಿಚಯಿಸಿಕೊಂಡನು. ನಾವು ಮೈಸೂರಿನವರೇ, ಮಾನಸ ಗಂಗೋತ್ರಿಯಲ್ಲಿ ವಾಸ್ತುಶಿಲ್ಪದ ಇತಿಹಾಸ ಎಂಬ ವಿಷಯದಲ್ಲಿ PhD ಮಾಡ್ತಿದ್ದೀವಿ ಎಂದು ಹೇಳಿದನು. ಎಲ್ಲರೂ ಒಂದೇ ಸ್ಥಳ ಹಾಗೂ ಸ್ನೇಹಪರ ವ್ಯಕ್ತಿತ್ವವಾಗಿರುವುದರಿಂದ ಎಲ್ಲರೂ ಬೇಗ ಒಳ್ಳೆಯ ಸ್ನೇಹಿತರಾದರು. ಎಲ್ಲರೂ ಒಟ್ಟಾಗಿ ದೇವಸ್ಥಾನದ ವಿವರ ತಿಳಿಯಲು ತೆರಳಿದರು. ಸಿರಿ ಮೊದಲು ಗಾಬರಿಯಲ್ಲಿ ಇದ್ದರೂ ನಂತರ ಖುಷಿಯಿಂದ ಎಲ್ಲರೊಡನೆ ಬೆರೆತಳು. ಅಪರಿಚಿತನಾದರೂ ತನಗೆ ಸಹಾಯ ಮಾಡಿದ ಸಂಪ್ರೀತ್ನನ್ನು ಕೃತಜ್ಞತೆಯಿಂದ ನೋಡಿದಳು ಸಿರಿ. ಸಂಪ್ರೀತ್ ಸಿರಿಯನ್ನು ನೋಡಿದ. 4 ಕಣ್ಣುಗಳು ರೆಪ್ಪೆ ಹಲಗಿಸುವುದನ್ನು ಮರೆತು ನೋಡುತ್ತಿವೆ. ಇಬ್ಬರೂ ಮೈಮರೆತು ನೋಡುತ್ತಿದ್ದಾರೆ. ಮನೋಜ್, ಇವರಿಬ್ಬರನ್ನ ಹೀಗೆ ಬಿಟ್ರೆ ಊಟ ತಿಂಡಿ ಎಲ್ಲ ಬಿಟ್ಟು ಹೀಗೆ ನೋಡುತ್ತಾ ಇರುತ್ತಾರೆ ಎಂದು ಜೋರಾಗಿ ಕೆಮ್ಮಿದ. ಎಚ್ಚೆತ್ತ ಸಂಪ್ರೀತ್ ಮುಗುಳ್ನಗುತ್ತಾ ಮುಖ ಬೇರೆಡೆ ತಿರುಗಿಸಿದ. ಸಿರಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಮನೋಜ್ ಬೇಕಂತಲೇ ಸಂಪ್ರೀತ್ನನ್ನು ರೇಗಿಸಲು, ಸ್ಯಾಮ್ ಹೇಗೆ ನಡೀತಿದೆ ಸಂಶೋಧನೆ ಎಂದು ಕೇಳಿದ. ಆಗ ಸಂಪ್ರೀತ್, ನೀನೇ ನೋಡ್ತಿದ್ದೀಯಲ್ವಾ, ರೆಪ್ಪೆ ಹಲಗಿಸದೆ ನೋಡ್ತಾ ಸಂಶೋಧನೆ ಮಾಡ್ತಿದ್ದೀನಿ ಎಂದ ತುಂಟ ನಗು ನಗುತ್ತ. ಮನೋಜ್, ಹೌದೌದು ಕಾಣುತ್ತಿದೆ ನಿನ್ನ ಸಂಶೋಧನೆ ಎಂದ. ಇದನ್ನ ಕೇಳಿಸಿಕೊಂಡ ವರುಣ್, ಸುಮಾ, ಜಗನ್, ಸರ್ ನಮಗೂ ಹೇಳಿಕೊಡಿ, ಹೇಗೆ ರೆಪ್ಪೆ ಹಲಗಿಸದೆ ಸಂಶೋಧನೆ ಮಾಡುವುದು ಅಂತ ಎಂದು ಕೇಳಿದರು. ಆಗ ಸಂಪ್ರೀತ್, ಹಂಗೇನಿಲ್ಲ, ನಿಮಗೆ ಹಾಗೆ ಅನ್ನಿಸುತ್ತಿದೆ ಅಷ್ಟೆ. ಇವನೊಬ್ಬ ದೊಡ್ಡ ತರಳೆ, ನೀವು ಅವನ ಜೊತೆ ಸೇರಿ ಹಾಗೆ ಕೇಳಬೇಡಿ ಎಂದ. ಸಿರಿ ಇದೆಲ್ಲ ಗಮನಿಸುತ್ತಾ ತನಗೇನೋ ತಿಳಿದಿಲ್ಲದ ತರ ದೇವಸ್ಥಾನ ನೋಡೋ ತರ ಹಿಂದೆ ಉಳಿದಳು. ಇದನ್ನ ಗಮನಿಸಿದ ಸಂಪ್ರೀತ್, ಅವರೆಲ್ಲ ಮುಂದೆ ಮುಂದೆ ಹೋಗ್ತಿದ್ದರೆ ಸಂಪ್ರೀತ್ ನಿಧಾನಕ್ಕೆ ಹಿಂದೆ ಉಳಿದು ಸಿರಿ ಬಳಿ ಬಂದ. ಆಗ ಸಿರಿ, ಯಾಕೆ ಸರ್ ವಾಪಸ್ ಬಂದ್ರಿ ಎಂದು ಕೇಳಿದಳು. ನೀವು ಒಬ್ಬರೇ ಇದ್ದೀರಲ್ಲ, ಎಲ್ಲಿ ಮತ್ತೆ ಕೋತಿ ಬರುತ್ತೋ ಅಂತ ನಿಮ್ ಜೊತೆ ಇರಲು ಬಂದೆ ಎಂದ. ಥ್ಯಾಂಕ್ ಯು ಸರ್, ಕೋತಿಯಿಂದ ಕಾಪಾಡಿದ್ದಕ್ಕೆ. ನನಗೆ ಈ ಕ್ಯಾಮ್ರಾ ತುಂಬಾ ಮುಖ್ಯ. ನಮ್ಮ ತಂದೆ ನನಗೆ ಗಿಫ್ಟ್ ಮಾಡಿದ್ದು ಈ ಕ್ಯಾಮ್ರಾ. ಇದಕ್ಕೆ ಏನಾದರೂ ಆಗಿದ್ದಿದ್ರೆ ನಾನು ನಾನಾಗಿರ್ತಿರ್ಲಿಲ್ಲ. ಹೌದಾ, ಹೋಗ್ಲಿ ಬಿಡಿ, ಇವಾಗ ಏನೂ ಆಗಿಲ್ಲವಲ್ಲ ಎಂದ. ಆಗ ಸಿರಿ, ನಿಮ್ಮಿಂದ ಅದು ಸಾಧ್ಯ ಆಗಿದ್ದು ಎಂದಳು. ಇಬ್ಬರು ಮಾತಿನ ಮಲ್ಲರಾಗಿದ್ದರು. ಏನು ಮಾತನಾಡಬೇಕೆಂದು ತಿಳಿಯದೆ ಸ್ವಲ್ಪ ಸಮಯ ಮೌನವಾಗಿದ್ದರು. ಸಂಪ್ರೀತ್ಗೆ ಏನು ಮಾತಾಡೋದು ಎಂದು ತಿಳಿಯದೆ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಂದು ಕೇಳಿದ. ಆಗ ಸಿರಿ, ನಾನು ಅಮ್ಮ ಇಬ್ಬರೇ ಎಂದಳು. ಅಪ್ಪ ಎಂದು ಕೇಳಿದ. ಅವರು ಇಲ್ಲ ಎಂದಳು ಸಿರಿ. ಸಿರಿ ಮಾತು ಕೇಳಿ ಸಂಪ್ರೀತಿಗೆ ನಾನು ಕೇಳಬಾರದಿತ್ತೇನೋ ಎಂದುಕೊಂಡು ಬೇಸರದಿಂದಿದ್ದ. ಸಿರಿಯ ಗಮನ ಬೇರೆಡೆ ಸೆಳೆಯಲು, ಅಲ್ನೋಡ್ರಿ ನಿಮ್ಮ ಪೂರ್ವಜರು ಎಂದ. ಸಿರಿ, ಯಾರಪ್ಪ ಅದು ಎಂದು ನೋಡಿದರೆ ಕೋತಿಗಳ ಹಿಂಡು ಇವರನ್ನೇ ಗುರಾಯಿಸ್ತಿದೆ. ಅದರಲ್ಲಿ ಒಂದು ಕೋತಿ ಇವರ ಬಳಿ ಬರುವಂತೆ ಬಂತು. ಹೆದರಿದ ಸಿರಿ ಅಮ್ಮ ಎಂದು ಕೂಗುತ್ತಾ ಅಲ್ಲಿಯೇ ಇದ್ದ ಸಂಪ್ರೀತ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡಳು. ಸಂಪ್ರೀತ್ ಒಂದು ಕ್ಷಣ ಗಾಬರಿಯಾದರೂ ನಂತರ ಎಚ್ಚೆತ್ತು ಕೋತಿಗಳಿಗೆ ಮನದಲ್ಲೇ ವಂದಿಸುತ್ತಾ, ನಿಮ್ಮಿಂದ ನನ್ನ ಹುಡುಗಿ ನನ್ನ ತಬ್ಬಿಕೊಂಡಳು ಎಂದುಕೊಂಡ.
ತುಂಬಾ ಸಮಯ ಹಾಗೇ ಇದ್ದರು ಇಬ್ಬರು. ಇವರಿರುವಲ್ಲಿಗೆ ಜಗನ್, ತೃಪ್ತಿ, ವರುಣ್, ಸುಮಾ ಎಲ್ಲರೂ ಜೋರಾಗಿ ನಗುತ್ತಾ ಮಾತಾಡ್ತಾ ಬರ್ತಿದ್ದಾರೆ. ಅವರ ಗದ್ದಲ ಕೇಳಿ ಎಚ್ಚೆತ್ತ ಸಿರಿ ತಾನು ಸಂಪ್ರೀತ್ನನ್ನ ತಬ್ಬಿರುವುದನ್ನ ನೆನೆದು ಪಟ್ಟೆಂದು ದೂರ ಸರಿದಳು. ಯಾರೂ ನಮ್ಮನ್ನ ಗಮನಿಸಲಿಲ್ವಲ್ಲ ಎಂದುಕೊಳ್ಳುತ್ತಾ. ಆದರೆ ಇವರ ಸ್ನೇಹಿತರು ನೋಡಿದ್ದರು. ನೋಡೇ ಇಲ್ಲದ ತರ ಬಂದು, ಏನು ಇಲ್ಲೇ ಇರ್ತೀರೋ ಇಲ್ಲ ಮುಂದಿನ ಸ್ಥಳ ನೋಡಲು ನಮ್ಮ ಜೊತೆ ಬರ್ತೀರಾ ಎಂದು ಕೇಳಿದರು. ಸಂಪ್ರೀತ್ ಸಿರಿಯ ಸಂಕೋಚ ಹರಿತು, ಬರ್ತೀವಿ, ಮುಂದಿನ ಸ್ಥಳ ಯಾವುದು ಎಂದು ಕೇಳಿದ. ಸುಮಾ, ಬೇಲೂರು ಎಂದಳು. ಸಂಪ್ರೀತ್, ನಾವು ಅಲ್ಲಿಗೆ ಹೋಗ್ಬೇಕು ಅಂದುಕೊಂಡಿದ್ವಿ ಎಂದ. ಆಗ ಜಗನ್, ಮನೋಜ್ ರವರು ಆಗಲೇ ಹೇಳಿದರು ಸರ್ ಎಂದ. ಅಜಯ್, ಎಲ್ಲರೂ ಬನ್ನಿ, ಇಲ್ಲಿಯ ನೆನಪಿಗೆ ಸೆಲ್ಫಿ ತಗೊಳ್ಳೋಣ ಎಂದು ಎಲ್ಲರೂ ಸೆಲ್ಫಿ ತೆಗೆದುಕೊಂಡರು. ಮನೋಜ್, ನನಗೆ ಆ ಫೋಟೋನ ಸೆಂಡ್ ಮಾಡಿ ಎಂದ. ವರುಣ್, ಆಯ್ತು ಸರ್, ಮಾಡ್ತೀನಿ, ನಿಮ್ಮ ನಂಬರ್ ಕೊಡಿ, ಹಾಗೆ ನಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಸೇರಿಸ್ತೀನಿ ಎಂದ. ಸಂಪ್ರೀತ್ಗೆ ಫುಲ್ ಖುಷಿ ಆಯಿತು. ನಾನು ಕೇಳೋಕ್ಕೂ ಮುಂಚೆನೆ ನನ್ನ ಹುಡುಗಿ ನಂಬರ್ ಸಿಕ್ತಿದೆ ಎಂದುಕೊಂಡ. ನಂತರ ಎಲ್ಲರೂ ಹೊರಟು ಬೇಲೂರಿಗೆ ಬಂದರು. ಚನ್ನಕೇಶವ ಸ್ವಾಮಿಯ ದರ್ಶನ ಪಡೆದು ಎಲ್ಲರೂ ದೇವಾಲಯದ ಭಿತ್ತಿಚಿತ್ರಗಳನ್ನು ನೋಡಲು ಹೋದರು. ಸಿರಿ ನೋಡ್ತಾ ನೋಡ್ತಾ ಮುಂದೆ ಹೋದಳು. ಅಲ್ಲಿಯ ವಿಶೇಷತೆಗಳನ್ನು ಟಿಪ್ಪಣಿ ಮಾಡಿಕೊಳ್ಳುತ್ತಾ ಫೋಟೋ ತೆಗೆಯುವುದರಲ್ಲಿ ಮಗ್ನಳಾಗಿದ್ದಳು. ಅವಳನ್ನೇ ಗಮನಿಸಿದ ಸಂಪ್ರೀತ್ ಅವಳಿಗೆ ತಿಳಿಯದಂತೆ ಅವಳ ಹಲವು ಫೋಟೋಗಳನ್ನು ತೆಗೆದ. ನಂತರ ಅವಳನ್ನೇ ನೋಡುತ್ತಾ ಮೈಮರೆತು ನಿಂತ ಸಂಪ್ರೀತ್. ಅಲ್ಲಿಗೆ ಬಂದ ಸಿರಿ, ಸಂಪ್ರೀತ್, ಸಂಪ್ರೀತ್ ಎಂದು ಕರೆದಳು. ಮೈಮರೆತು ನಿಂತಿದ್ದ ಸಂಪ್ರೀತ್ ಎಚ್ಚೆತ್ತು, ಏನು ಸಿರಿ ಎಂದು ಕೇಳಿದ. ಏನಿಲ್ಲ, ಅಲ್ಲಿ ಫೋಟೋ ತೆಗೆಯಕ್ಕೆ ಆಗ್ತಿಲ್ಲ, ಎಲ್ಪ್ ಮಾಡ್ತೀರಾ ಎಂದು ಕೇಳಿದಳು. ನಿಮಗೆ ಇಲ್ಲ ಅಂತೀನಾ ಎಂದು, ಆಯ್ತು ನಡೀರಿ ಎಂದು ಅವಳಿಗೆ ಸಹಾಯ ಮಾಡಲು ಹೋದ. ಅಲ್ಲಿಗೆ ಬಂದ ತೃಪ್ತಿ, ಏನು ಸಿರಿಗೆ ಮಾತ್ರನ ಹೆಲ್ಪ್ ಮಾಡೋದು, ನಮ್ಗೆ ಹೆಲ್ಪ್ ಮಾಡಲ್ವಾ ಅಂತ ಸಂಪ್ರೀತ್ನನ್ನು ಕೇಳಿದಳು. ಆಗ ಸಂಪ್ರೀತ್, ಹಂಗೇನಿಲ್ಲ ಎಂದ. ವರುಣ್ ಬಂದು, ನಾನಿಲ್ವೇನೆ ನಿನಗೆ ಹೆಲ್ಪ್ ಮಾಡೋಕೆ, ಯಾಕೆ ಅವರ ತಲೆ ತಿಂತೀಯಾ, ಸರ್ ನೀವು ಮುಂದುವರಿಸಿ, ಬಾರೆ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದ ಅನ್ನೋದಕ್ಕಿಂತ ಅವಳನ್ನ ಎಳೆದುಕೊಂಡು ಹೋದ. ತೃಪ್ತಿ, ಬಿಡೋ ಕೈನಾ. ವರುಣ್, ಬಿಡೋಕಲ್ಲ, ಕೈ ಹಿಡಿದಿರುವುದು ತುಪ್ಪ ಎಂದ. ತೃಪ್ತಿ, ತುಪ್ಪ ಅಂತ ಕರೆಯಬೇಡ ಎಂದಳು ಅವನು ಕೈ ಹಿಡಿದು ಎಳೆದುಕೊಂಡು ಬಂದ ಕೋಪದಲ್ಲಿ. ಯಾಕೆ ಕರೀಬಾರ್ದು, ನಾನು ಕರೆಯದೆ ಯಾರು ಕರೆಯುತ್ತಾರೆ, ನನ್ ಮುದ್ದು ತುಪ್ಪ. ಸಂಪ್ರೀತ್ ಸಿರಿಯನ್ನು ಇಷ್ಟಪಡುತ್ತಿದ್ದಾರೆ. ಅವರು ಅವಳಿಗೆ ಒಳ್ಳೆ ಜೋಡಿ, ಅದಕ್ಕೆ ಅವರ ಮಧ್ಯೆ ನೀನಾಕೆ ಅಂತ ಹಾಗೆ ಕರೆದುಕೊಂಡು ಬಂದೆ. ಸ್ವಾರಿ ತುಪ್ಪ ಎಂದು ತನ್ನ ಕಿವಿ ಹಿಡಿದು ಕೇಳಿದ ವರುಣ್. ಅವನು ಸ್ವಾರಿ ಕೇಳಿದ ರೀತಿಗೆ ತೃಪ್ತಿ ನಗುತ್ತಾ, ಹೋಗ್ಲಿ ಬಿಡು ಮಳೆ ಎಂದಳು. ಯಾಕೆ ಮಳೆ ಅಂತೀಯ ಎಂದು ಕೇಳಿದ ವರುಣ್. ನೀನು ಮಾತ್ರ ತುಪ್ಪ ಅನ್ನಬಹುದು, ನಾನು ನಿನ್ನ ಮಳೆ ಅಂತ ಕರೆಯಬಾರದಾ ಎಂದು ವರುಣ್ ನಾಲಿಗೆಯಲ್ಲಿ ಹಣಿಕಿಸುತ್ತಾ ಓಡಿದಳು ತೃಪ್ತಿ. ವರುಣ್, ಮಾಡ್ತೀನಿರು ನಿಂಗೆ ಎಂದು ಅವಳ ಹಿಂದೆ ಓಡಿದ. ಇವರಿಬ್ಬರ ಸಲ್ಲಾಪ ಕೇಳಿ ಎಲ್ಲರೂ ನಗುತ್ತಾ, ಒಳ್ಳೆ ಜೋಡಿ ಇದು ಎಂದರು. ಸಂಪ್ರೀತ್ ಅವರಿಬ್ಬರನ್ನ ನೋಡಿ ಸಿರಿಗೆ ಕೇಳಿಸೋ ತರ, ಎಷ್ಟು ಒಳ್ಳೆ ಜೋಡಿ ಅಲ್ವಾ ನಮ್ತರ ಎಂದ. ಸಿರಿ, ಏನಂದ್ರಿ ಎಂದು ಕೇಳಿದಳು. ಸಂಪ್ರೀತ್, ಏನಿಲ್ಲ ಎಂದ. ಸಂಪ್ರೀತ್ ತನ್ನ ಮನದ ಭಾವನೆಯನ್ನು ಸಿರಿಗೆ ಸೂಕ್ಷ್ಮವಾಗಿ ತಿಳಿಸಿದ. ಸಿರಿ ಅವನ ಮನದ ಭಾವನೆ ತಿಳಿದರೂ ತಿಳಿಯದ ರೀತಿ ಇದ್ದಳು. ಎಲ್ಲರೂ ಸೇರಿ ದೇವಸ್ಥಾನದ ವಿವಿಧ ಮಾಹಿತಿಗಳನ್ನ ಟಿಪ್ಪಣಿ ಮಾಡಿಕೊಂಡರು. ಅಷ್ಟರಲ್ಲಾಗಲೇ ಸಂಜೆಯಾಗಿತ್ತು. ಅಜಯ್, ನಾವೆಲ್ಲ ಮನೆಯಿಂದ ಹೊರಟು ಬಂದು 3 ದಿನವಾಗಿದೆ, ಇಂದು ಕೊನೆ ದಿನ, ಹಾಗಾಗಿ ಕ್ಯಾಂಪೇರ್ ಮಾಡೋಣ, ಚೆನ್ನಾಗಿರುತ್ತದೆ ಎಂದ. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಮೊದಲು ಸೂಕ್ತವಾದ ಸ್ಥಳ ನೋಡಿ ಎಲ್ಲರೂ ಖುಷಿಯಿಂದ ಓಡಾಡಿ ಅಲ್ಲಿ ಕ್ಯಾಂಪ್ ಫೈರ್ಗಾಗಿ ಬೇಕಾದ ಕಟ್ಟಿಗೆ ಎಲ್ಲ ಸಂಗ್ರಹಿಸಿದರು. ಜಗನ್ ಫೈರ್ ಹಾಕಿದ. ವರುಣ್ ಒಳ್ಳೆಯ ಸಾಂಗ್ಸ್ ಹಾಕಿದ. ಎಲ್ಲರೂ ಮಾತಾಡುತ್ತಾ ಕುಳಿತಿದ್ದರು. ವರುಣ್, ಎಲ್ಲರ ಹೆಸರನ್ನ ಚೀಟಿಗಳಲ್ಲಿ ಬರೆಯೋಣ, ಇನ್ನೊಂದು ಚೀಟಿಲಿ ಏನೇನು ಗೇಮ್ಸ್ ಎಂದು ಬರೆಯೋಣ. ಹೆಸರಿನ ಚೀಟಿಗಳನ್ನ ಒಂದು ಕಡೆ, ಗೇಮ್ಸ್ ಚೀಟಿ ಒಂದು ಕಡೆ ಡಬ್ಬದಲ್ಲಿ ಹಾಕಿಡೋಣ. ಯಾರಿಗೆ ಚೀಟಿಲಿ ಏನು ಬರುತ್ತೋ ಅದನ್ನ ಅವರು ಮಾಡಲೇಬೇಕು ಎಂದ. ಎಲ್ಲರೂ ಸಮ್ಮತಿಸಿದರು. ಮೊದಲು ಜಗನ್ ಹೆಸರು ಬಂತು. ಅವನು ಬಂದು ಗೇಮ್ಸ್ ಚೀಟಿ ತೆಗೆದ. ಅದರಲ್ಲಿ ಸೋಲೋ ಡ್ಯಾನ್ಸ್ ಎಂದು ಬರೆದಿತ್ತು. ಜಗನ್ ಖುಷಿಯಿಂದ ಅಪ್ಪು ಸಾಂಗ್ಗೆ ಸಖತ್ ಡ್ಯಾನ್ಸ್ ಮಾಡಿದ. ನಂತರ ವರುಣ್ ಚೀಟಿ ತೆಗೆದ. ವರುಣ್ಗೆ ಹಾಡು ಹೇಳಬೇಕು ಎಂದು ಬರೆದಿತ್ತು. ವರುಣ್ ತೃಪ್ತಿನ ನೆನೆದು, ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಇದೆಯ ತುಂಬಿದೆ ಎಂದು ಹಾಡುತ್ತಾ ತೃಪ್ತಿನ ನೋಡಿ ಕಣ್ಮೊಡೆದ.
ತೃಪ್ತಿ ನಾಚಿದಳು. ಎಲ್ಲರೂ ಓ ಎಂದು ಕೂಗುತ್ತಾ ಒನ್ ಮೋರ್ ಎಂದರು. ವರುಣ್ ಮತ್ತೆ ಹಾಡಿದ. ನಂತರ ಮನೋಜ್ ಸರದಿ. ಮನೋಜ್ಗೆ ಚೀಟಿಲಿ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಅನ್ನುವ ಸಾಲನ್ನ ನಗುತ್ತಾ ಸಿಟ್ಟಲ್ಲಿ ಹಾಗೆ ಅಳುತ್ತಾ ಹೇಳಬೇಕು ಎಂದಿತ್ತು. ಮನೋಜ್ ಚೆನ್ನಾಗಿ ಹೇಳಿದ. ಮನೋಜ್ ಅಭಿನಯ ನೋಡಿ ಎಲ್ಲರೂ ಹೊಟ್ಟೆ ಉಣ್ಣಾಗುವವರೆಗೂ ನಕ್ಕರು. ಸರಳಾಗೆ ಉಚ್ಚಿಯ ಪಾತ್ರ ಬಂತು. ಅವಳು ಚೆನ್ನಾಗಿ ನಟಿಸಿದಳು. ತೃಪ್ತಿಗೆ ಮಕ್ಕಳ ತರ ಹಠ ಮಾಡುವುದು ಎಂದು ಬಂತು. ಅವಳು ನಂಗೆ ಚಾಕ್ಲೇಟ್ ಬೇಕು ಅಮ್ಮ, ಬೇಕು ಅಂತ ಅಳೋಕೆ ಶುರು ಮಾಡಿದಳು. ವರುಣ್ ಅಳ್ಬೇಡ ಮಗು, ಮುದ್ದು ಕೊಡುವೆ ಎಂದು ಅವಳ ಬಳಿ ಬಂದ. ತೃಪ್ತಿ ತು ಹೋಗೋ ಎಂದು ಅಭಿನಯಿಸಿ ಎಲ್ಲರ ಚಪ್ಪಾಳೆ ಗಳಿಸಿದಳು. ಅಜಯ್, ಸಂಪ್ರೀತ್ ರವರೇ, ಇವಾಗ ಚೀಟಿನ ನೀವು ತೆಗೆಯಿರಿ, ನಿಮ್ಗೆ ಏನು ಬರುತ್ತದೆ ನೋಡೋಣ ಎಂದನು. ಸಂಪ್ರೀತ್ ಮುಂದೆ ಬಂದು ಚೀಟಿ ನೋಡಿ ಹಾಗೇ ನಿಂತದ್ದನ್ನು ನೋಡಿ, ವರುಣ್ ಕೊಡಿ ಸರ್, ನಾನು ಓದಿ ಹೇಳ್ತೇನೆ ಎಂದು ಜೋರಾಗಿ ಓದಿದ. ಹುಡುಗಿಗೆ ಪ್ರೀತಿಯಿಂದ ಪ್ರಪೋಸ್ ಮಾಡುವುದು. ಅದನ್ನು ಕೇಳಿ ಎಲ್ಲರೂ ಓ ಎಂದು ಜೋರಾಗಿ ಕೂಗಿದರು. ಸುಮಾ, ಸರ್, ಒಳ್ಳೆ ಚಾನ್ಸ್, ಬಿಡಬೇಡಿ. ನಿಮಗೆ ಯಾರಿಗಾದರೂ ನಿಮ್ಮ ಪ್ರೀತಿ ಹೇಳೋದಾದ್ರೆ ಹೇಳಿ ಸರ್ ಎಂದಳು. ಸಂಪ್ರೀತ್ ಸುಮ್ಮನೆ ನಿಂತಿದ್ದನ್ನ ನೋಡಿ ಎಲ್ಲರೂ ಸಂಪ್ರೀತ್ ಸಂಪ್ರೀತ್ ಎಂದು ಕೂಗಲಾರಂಭಿಸಿದರು. ಇಷ್ಟೊತ್ತು ನಗುತ್ತಿದ್ದ ಸಿರಿ ಸಂಪ್ರೀತ್ ಏನು ಮಾಡುತ್ತಾನೆ ಎಂದು ಯೋಚಿಸುತ್ತಾ ಸುಮ್ಮನೆ ನೋಡುತ್ತಿದ್ದಳು. ಸಂಪ್ರೀತ್ ಇಂಥ ಸಮಯ ಮತ್ತೆ ಸಿಗುವುದಿಲ್ಲ ಎಂದು ಅರಿತು ಸುಮಾಳ ಬಳಿ ಇದ್ದ ಗುಲಾಬಿ ಕೇಳಿ ಪಡೆದು ಸಿರಿಯ ಬಳಿ ಬಂದು ಕೈಯಲ್ಲಿ ಗುಲಾಬಿ ಹಿಡಿದು ಮಂಡಿ ಊರಿ ಕುಳಿತು, ಸಿರಿ, ನಿನ್ನ ಕಣ್ಗಳ ನೋಟಕ್ಕೆ ಕಳೆದು ಹೋಗಿರುವೆ. ನಾನಿನ್ನ ಪ್ರೀತಿಗಾಗಿ ಅಂಧನಾಗಿರುವೆ. ನೀನಿಲ್ಲದೆ ನಾನಿಲ್ಲ. ನನ್ನ ಜೀವನದ ಬೆಳಕಾಗಿ, ನನ್ನ ಬಾಳ ಬೆಳಕಾಗಿ ಬಾ ಗೆಳತಿ. ನನ್ನ ಬಾಳ ಬೆಳಕಾಗಿ ನನ್ನೆದೆ ಚಿಪ್ಪಿನಲ್ಲಿ ಮುತ್ತಾಗಿರುವೆ. ಈ ನನ್ನ ಜೀವ ಇರುವವರೆಗೂ ನೀನೇ ನನ್ನ ಜೊತೆಗಾತಿ. ಜೊತೆ ಜೊತೆಯಲ್ಲಿ ಜೊತೆ ಸಾಗುವ ಜೀವನದ ಅಂತ್ಯವರೆಗೂ ಬಾ ಗೆಳತಿ ಎಂದು ಸಿರಿಗೆ ಹೇಳಿದನು. ಸಂಪ್ರೀತ್ ಪ್ರೀತಿ ವ್ಯಕ್ತಪಡಿಸಿದ ರೀತಿಗೆ ಸಿರಿ ತನ್ನ ಮನದಲ್ಲಿ ಈಗಾಗಲೇ ಸಂಪ್ರೀತ್ನ ಮೇಲೆ ಮೂಡಿದ್ದ ಮಧುರ ಪ್ರೀತಿಯನ್ನು ನೆನೆದು ಅವನ ಕೋರಿಕೆಗೆ ಮಣಿದು, ಗೆಳೆಯ, ಬಾಳ ಪಯಣದಲ್ಲಿ ಜೊತೆಯಾದ ದೀಪ ನೀನು. ನಿನ್ನ ಒಲುಮೆಯೇ ನನ್ನ ಬಾಳ ಬೆಳಕು. ಬಯಸದೆ ಸಿಕ್ಕ ಸೌಭಾಗ್ಯ ನೀನು. ನಿನ್ನ ಪ್ರೀತಿಗೆ ಶರಣಾದೆ ನಾನು ಎಂದಳು. ಸಂಪ್ರೀತ್ನದ್ದು ಸಿರಿ ತನ್ನ ಪ್ರೀತಿಯನ್ನು ಒಪ್ಪಿದ್ದಕ್ಕೆ ಖುಷಿಯಾಗಿ ಸಿರಿಯನ್ನು ತನ್ನ ಕೈಯಲ್ಲಿ ಎತ್ತುಕೊಂಡು ಜೋರಾಗಿ ತಿರುಗಿಸಿದನು. ಸಿರಿ ಖುಷಿಯಿಂದ ಸ್ಪಂದಿಸಿದಳು. ಎಲ್ಲರೂ ಅವರ ಪ್ರೀತಿಗೆ ಶುಭ ಕೋರಿದರು. ಓ, ಪ್ರೀತಿ ಸಿಕ್ಕ ಖುಷಿಯಲ್ಲಿ ಇಬ್ಬರು ಈ ಸ್ನೇಹಿತರನ್ನ ಮರಿಬೇಡ್ರಿ ಎಂದು ರೇಗಿಸಿ ನಕ್ಕರು ಎಲ್ಲರೂ. ಸಂಪ್ರೀತ್, ಸಿರಿ, ಖಂಡಿತ ಮರೆಯೊಲ್ಲ. ನಮಗೆ ಈ ಪ್ರೀತಿ ಸಿಗಲು ನೀವುಗಳೇ ಕಾರಣ ಎಂದು ಇಬ್ಬರು ಎಲ್ಲರಿಗೂ ಧನ್ಯವಾದ ಹೇಳಿದರು. ನಂತರ ಎಲ್ಲರೂ ಖುಷಿಯಿಂದ ಮೈಸೂರಿಗೆ ಮರಳಿದರು. ಸಿರಿ ಸಂಪ್ರೀತ್ ಪ್ರೀತಿಸಲು ಶುರು ಮಾಡಿದರು. ಅವರ ಪ್ರೀತಿ ಅವರಿಗೆ ಶಾಶ್ವತವಾಗಿ ಸಿಗುವುದೇ? ಮಾರನೇ ದಿನ ಎಲ್ಲರೂ ಮಾನಸ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ ಭೇಟಿಯಾಗುವುದೆಂದು ಮಾತನಾಡಿಕೊಂಡರು. ಸಿರಿ ಮನೆಗೆ ಅಮ್ಮ ಅಮ್ಮ ಎಂದು ಕೂಗುತ್ತಲೇ ಬಂದಳು. ನಿರ್ಮಲಾ ಮಗಳಿಗಾಗಿ ಅಡಿಗೆ ಮಾಡಿಟ್ಟು ಕಾಯ್ತಾ ಇದ್ದವಳು, ಬಂದಿಯಾ ಮಗಳೇ, ಬಾ, ಹೇಗಿದ್ದೀಯಾ, ಮೊದಲು ಸ್ನಾನ ಮಾಡಿ ಊಟ ಮಾಡು, ಆಮೇಲೆ ರೆಸ್ಟ್ ಮಾಡುವಂತೆ ಎಂದು ಪಟಪಟ ಮಾತನಾಡುತ್ತಿದ್ದ ಮಗಳಿಗೆ ಹೇಳಿದರು. ಆಯ್ತು ಅಮ್ಮ ಎಂದು ಸಿರಿ ಸ್ನಾನ ಮಾಡಿ ಬಂದು ಊಟ ಮಾಡಿ ರೆಸ್ಟ್ ಮಾಡಲು ತನ್ನ ರೂಮಿಗೆ ಬಂದಳು. ಸಂಪ್ರೀತ್ ಬರುತ್ತಾನೆಂದು ಅವನ ತಂದೆ ನರೇಂದ್ರ ರಾಯರು, ತಾಯಿ ಭಾರತಿಯವರು ಕಾಯ್ತಾ ಇದ್ದರು. ಮಗನಿಗಾಗಿ ವಿಶೇಷ ಅಡಿಗೆ ತಯಾರಿಸಿದ್ದರು ಭಾರತಿ. ಸಂಪ್ರೀತ್ ಆಗ ತಾನೇ ಮನೆಗೆ ಬಂದ. ಅವನನ್ನು ನೋಡಿ ರಾಯರು, ಲೇ ಇವ್ಳೆ, ಯಾರು ಬಂದರು ನೋಡು ಬಾರೆ, ನಿನ್ನ ಮುದ್ದಿನ ಮಗ ಬಂದ, ಈಗಲಾದರೂ ನನಗೆ ಊಟಕ್ಕೆ ಆಗ್ತೀಯಾ ಎಂದರು. ಬಾ ಮಗು, ಇಷ್ಟು ಸೊರಗಿದ್ದೀಯಾ? ಇವರ ಮಾತಿಗೆ ನೀನು ನಿಲ್ಲಬೇಡ, ಫ್ರೆಶ್ ಆಗಿ ಬಾ, ಬೇಗ ಬಿಸಿ ಬಿಸಿ ಊಟ ಮಾಡುವೆ ಅಂತೆ. ನೀವು ಬನ್ನಿ ಎಂದರು ಭಾರತಿ. ರಾಯರು, ಹೋ, ಮದುವೆ ಆಗಿದ್ದರೆ ಇವನಿಗೆ ಒಂದು ಮಗು ಇರೋದು, ಇವನು ಮಗುವಂತೆ ಎಂದರು. ಪತಿಯ ಮಾತಿಗೆ ಭಾರತಿ ಹುಸಿಕೋಪ ತೋರಿಸುತ್ತಾ, ಬಾ ಮಗು ನೀನು ಎಂದು ಸಂಪ್ರೀತ್ನನ್ನು ಕರೆದರು. ಇವರ ಮಾತು ಕೇಳಿ ನಗುತ್ತಾ ಸಂಪ್ರೀತ್ ತಾಯಿಯ ಮಾತಿನಂತೆ ಬೇಗ ಫ್ರೆಶಪ್ ಆಗಿ ಊಟಕ್ಕೆ ಬಂದ. ಮಗನಿಗೆ ಇಷ್ಟವಾದ ಊಟ ಬಡಿಸುತ್ತಾ, ಇನ್ನೂ ಎಷ್ಟು ದಿನ ಹೀಗೆ ಇರ್ತೀಯ ಮಗನೇ? ನೀನು ಒಂದು ಮದುವೆ ಆಗಿದ್ದರೆ ನಮ್ಮ ತಲೆಭಾರ ಹಿಡಿದಿರುವುದು. ಪ್ರತಿ ಸಲ ಮದುವೆ ಮಾತಾಡಿದರೆ ಕೋಪಗೊಳ್ಳುತ್ತಿದ್ದ ಸಂಪ್ರೀತ್ ಇಂದು ನಗುತ್ತಾ, ಖಂಡಿತ ಆಗುತ್ತೇನೆ, ಆದರೆ ನಾನು ಒಪ್ಪಿದ ಹುಡುಗಿನ ಮಾತ್ರ ಎಂದ. ಸಂಪ್ರೀತ್ ಮಾತು ಕೇಳಿ, ನೀನು ಮದುವೆಯಾದರೆ ಸಾಕು ಮಗನೇ,
ನಿನ್ನ ಸಂತೋಷನೇ ನಮ್ಮ ಸಂತೋಷ ಎಂದು ಯಾರೋ ಆ ಹುಡುಗಿ ಎಂದು ಕೇಳಿದರು. ಸಂಪ್ರೀತ್, ಸಿರಿ ಅವಳ ಹೆಸರು ಎಂದು ಟ್ರಿಪ್ ಹೋದಾಗ ಸಿರಿಯನ್ನು ನೋಡಿದಾಗಿನಿಂದ ಇಲ್ಲಿಯವರೆಗೆ ನಡೆದ ಘಟನೆಗಳನ್ನು ತಿಳಿಸಿದ. ಎಲ್ಲ ಕೇಳಿದ ಭಾರತೀಯವರು, ನಾನ್ ಸೊಸೆನೆ ಯಾವಾಗ ಮನೆಗೆ ಕರೆದುಕೊಂಡು ಬರುತ್ತೀಯ ಮಗನೇ ಎಂದರು. ಸಂಪ್ರೀತ್, ಖಂಡಿತ ಕರೆತರುತ್ತೇನೆ ಒಂದು ದಿನ ಎಂದ. ನಾನು ಮಲಗುತ್ತೇನೆ ಎಂದು ರೂಮಿಗೆ ಬಂದ. ಸಿರಿ ನೆನಪಾಗಿ ಸಿರಿಗೆ ತನ್ನ ಸೆಲ್ನಿಂದ ಮೆಸೇಜ್ ಮಾಡಿದ. ಸಿರಿ ಮನೆಗೆ ಬಂದು ಪ್ರಯಾಣದ ಸುಸ್ತಿನಲ್ಲಿ, ಅಮ್ಮ ನಾನು ಮಲಗುತ್ತೇನೆ, ನಾಳೆ ಮಾತಾಡುವ ಎಂದು ತನ್ನ ರೂಮಿಗೆ ಬಂದಳು. ತನ್ನ ಸೆಲ್ಲಿಗೆ ಯಾವುದಾದರೂ ಮೆಸೇಜ್ ಬಂದಿದೆಯಾ ಎಂದು ನೋಡಲು ಸೆಲ್ ತೆಗೆದುಕೊಂಡಳು. ಸೆಲ್ನಲ್ಲಿ ಅನ್ನೋನ್ ನಂಬರ್ನಿಂದ ಒಂದು ಮೆಸೇಜ್ ಬಂದಿದೆ. ಏನಿದು ಎಂದು ಸಿರಿ ಓಪನ್ ಮಾಡಿದಳು. ಐ ಸ್ವೀಟಾರ್ಟ್, ಹೇಗಿದ್ದೀಯಾ? ತುಂಬಾ ಸುಸ್ತಾಗಿದೆ ಅಲ್ವಾ ಚಿನ್ನ, ಮಲಗು, ರೆಸ್ಟ್ ಮಾಡು, ನಾಳೆ ಸಿಗೋಣ. ಯಾರಿದು ಈ ಥರ ಮೆಸೇಜ್ ಮಾಡಿರೋದು ಎಂದು ಒಂದು ಕ್ಷಣ ಸಿರಿ ಯೋಚಿಸಿ ತಮ್ಮ ಗ್ರೂಪ್ಗೆ ಹೊಸದಾಗಿ ಸೇರ್ಪಡೆಯಾಗಿರುವ ನಂಬರ್ನ ನೋಡಿದಳು. ಓ, ಇದು ಸಂಪ್ರೀತ್ನ ಮೆಸೇಜ್, ಇರಲಿ ಸ್ವಲ್ಪ ಹುಡುಗನ ಕಾಡಿಸುವ ಎಂದು. ಯಾಕ್ರಿ ನೀವು ಈ ಥರ ಮೆಸೇಜ್ ಮಾಡಿದ್ದೀರಾ? ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ, ಅನ್ನೋನ್ ನಂಬರ್ಗೆಲ್ಲ ನಾನು ರಿಪ್ಲೈ ಮಾಡೋಲ್ಲ. ಪರವಾಗಿಲ್ಲ, ನಾವು ನಿಮ್ಮವರೇ, ಮಾಡ್ರಿ. ಅದೇಗ್ರಿ ಪರವಾಗಿಲ್ಲ, ಗೊತ್ತಿಲ್ಲದವರಿಗೆಲ್ಲ ಮೆಸೇಜ್ ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ. ಹೆಸರು ಹೇಳಿದರೆ ಮಾಡ್ತೀರಾ? ಅದನ್ನೇ ಎಷ್ಟು ಸಲ ಹೇಳ್ತೀರಾ? ಹೆಸರೇಳಿ. ಸ್ಯಾಮ್, ಸಂಪ್ರೀತ್, ನೆನಪಿದಿನಾ? ಸಿರಿ ಸುಮ್ಮನೆ ಇದ್ದಳು. ಯಾಕೆ ಚಿನ್ನ, ಕೋಪನಾ? ಸಾರಿ, ಮೆಸೇಜ್ ಮಾಡು, ಹೇಳಿ. ಏನ್ ಹೇಳಿ? ಊಟ ಆಯ್ತಾ ಎಂದಳು ಸಿರಿ. ಆಯ್ತು, ನಿಂದಾಯ್ತಾ? ಆಯ್ತು. ಮತ್ತೆ ಇನ್ನೇನು? ಮಾತಾಡ್ತೀಯಾ? ಕಾಲ್ ಮಾಡ್ಲಾ? ಮಾಡಿ. ಸಂಪ್ರೀತ್ ಕಾಲ್ ಮಾಡ್ದ. ಸಿರಿ ಫೋನ್ ಪಿಕ್ ಮಾಡಿ ಹಲೋ ಎಂದಳು. ಏನ್ ಸಿರಿ ಮೇಡಮ್, ಕೋಪದಲ್ಲಿ ಇದ್ದೀರಾ? ಕೋಪಕ್ಕೆ ನಾನು ಮದ್ದು ಮಾಡಲಾ ಎಂದ. ಏನಿಲ್ಲ, ನೀವೇನು ಮದ್ದು ಮಾಡೋದು ಬೇಡ, ನಾನು ಕೂಲಾಗೇ ಇದ್ದೀನಿ. ಓ, ಆಗ ಮೇಡಮ್, ಏನ್ ಸಮಾಚಾರ ಎಂದು ಕೇಳಿದ. ಏನಿಲ್ಲ, ಟ್ರಿಪ್ ಚೆನ್ನಾಗಿತ್ತು, ಎಂದೂ ಮರೆಯಲಾಗದ ನೆನಪುಗಳನ್ನು ಕೊಡ್ತು ಎಂದಳು. ಆಗ ಸಂಪ್ರೀತ್, ನಂಗೂ ಕೂಡ ಒಳ್ಳೆ ನೆನಪು ಕೊಡ್ತು, ಅಲ್ಲದೆ ಜೀವನದ ಗೆಳತಿ ಸಿಕ್ಕಳು ಎಂದ. ಸಿರಿ, ಹೌದಾ? ಆಮೇಲೆ ಏನ್ ಸಿಕ್ತು ಎಂದಳು. ಸಂಪ್ರೀತ್, ಸಿರಿಯ ಪ್ರೀತಿ ಸಿಕ್ತು ಎಂದ. ಹೌದಾ? ನಂಗೆ ಗೊತ್ತೇ ಇರಲಿಲ್ಲ, ಯಾರದು ಸಿರಿ ಎಂದಳು ತುಂಟತನದಿಂದ. ಸಿಗು ನೀನು ನನಗೆ, ಯಾರು ಅಂತ ಹೇಳ್ತೀನಿ ಎಂದ. ಸಿರಿ, ನಾನು ಸಿಗೋಲ್ಲ ಎಂದಳು. ಆಗ ಸಂಪ್ರೀತ್, ಸಿಗದೆ ಎಲ್ಲಿ ಹೋಗ್ತೀಯ ಚಿನ್ನ? ಹೀಗೆ ಇಬ್ಬರು ಸರಸದಿಂದ ಮಾತಾಡುತ್ತಾ ತಮ್ಮ ಇಷ್ಟ ಕಷ್ಟಗಳನ್ನು ಹಂಚಿಕೊಳ್ಳುತ್ತಾ ತಡರಾತ್ರಿವರೆಗೂ ಮಾತನಾಡಿದರು. ಮಲಗು ಚಿನ್ನ, ತುಂಬಾ ಹೊತ್ತಾಯ್ತು, ನಾಳೆ ಸಿಗ್ತೇನೆ. ಐ ಲವ್ ಯು ಕಣೆ ಎಂದ ಸಂಪ್ರೀತ್. ಸಿರಿ, ಆಯ್ತು ರನ್ನ, ಲವ್ ಯು ಟೂ ಎಂದು ಹೇಳಿ ಮಲಗಿದಳು. ಮರುದಿನ ಸಿರಿ, ವರುಣ್, ಅಜಯ್, ತೃಪ್ತಿ, ಸುಮಾ, ಕವನ ಎಲ್ಲರೂ ಕಾಲೇಜ್ನಲ್ಲಿ ಸೇರಿದರು. ತಾವು ಮಾಡಿಕೊಂಡು ಬಂದಿದ್ದ ಟಿಪ್ಪಣಿಯನ್ನ ಅವರ ಸರಿಗೆ ಸಬ್ಮಿಟ್ ಮಾಡಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಮಾತಾಡುತ್ತಾ ಕುಳಿತರು. ವರುಣ್, ಅಂತೂ ಟ್ರಿಪ್ ಸಖತ್ತಾಗಿತ್ತು ಎಂದ. ಎಲ್ಲರೂ ಹೌದು ಎಂದು ಅವನ ಮಾತು ಅನುಮೋದಿಸಿದರು. ವರುಣ್ ಸಿರಿಗೆ, ಟ್ರಿಪ್ ಇನ್ನ ಚೆನ್ನಾಗಿತ್ತು ಅಲ್ವಾ ಸಿರಿ ಎಂದು ರೇಗಿಸಿದ. ಸಿರಿ ಸುಮ್ಮನಿರದೆ, ಊನೋ, ಏನಿವಾಗ ಎಂದಳು. ತೃಪ್ತಿ ಸಿರಿಯ ಮುಖ ನೋಡಿ, ಯಾಕೆ ಸಿರಿ, ರಾತ್ರಿ ನಿದ್ದೆ ಬರ್ಲಿಲ್ವಾ ಎಂದು ಕೇಳಿದಳು. ವರುಣ್, ಇನ್ನೆಲ್ಲಿ ನಿದ್ದೆ, ಸಂಪ್ರೀತ್ ಎಲ್ಲ ಕದ್ದಿದ್ದಾನೆ ಅಲ್ವಾ ಸಿರಿ ಎಂದ. ಸಿರಿ, ಹಾಗೇನಿಲ್ಲ, ರಾತ್ರಿ ಮಾತಾಡಿದ್ವಿ ಫೋನಲ್ಲಿ, ಮಲ್ಗೋದು ತಡ ಆಯಿತು ಅಷ್ಟೇ ಎಂದಳು. ಕಾವ್ಯ, ಅಶ್ವಿನಿ, ಏನ್ ಮಾತಾಡಿದ್ರಿ, ಹೇಳಿ ಹೇಳಿ ಎಂದು ಎಲ್ಲರೂ ಸಿರಿಯನ್ನು ಛೇಡಿಸತೊಡಗಿದರು. ಅಲ್ಲಿಗೆ ಮನೋಜ್ ಜೊತೆ ಬಂದ ಸಂಪ್ರೀತ್, ಅದೆಲ್ಲ ಸಸ್ಪೆನ್ಸ್, ಪ್ರೇಮಿಗಳ ಮಾತು, ಹಂಗೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ ಸಿರಿ ಎಂದ. ಸಂಪ್ರೀತ್ನ ಮಾತು ಕೇಳಿ ಎಲ್ಲರೂ ಓ ಎಂದು ಕೂಗಿದರು. ಎಲ್ಲರೂ ತಮ್ಮ ಮಾತು ಮುಗಿಸಿಕೊಂಡು ಮನೆಗೆ ತೆರಳಿದರು. ಎಲ್ಲರ ಕೊನೆಯ ಸೆಮಿಸ್ಟರ್ ಪರೀಕ್ಷೆಗಳು ಬಂದವು. ಎಲ್ಲರೂ ಓದಿನಲ್ಲಿ ಮುಳುಗಿದರು. ಸಿರಿಗೆ ಓದಲು ಡೌಟ್ಸ್ ಕ್ಲಿಯರ್ ಮಾಡಲು ಸಂಪ್ರೀತ್ ಸಹಾಯ ಮಾಡುತ್ತಿದ್ದ. ಅಂತೂ ಎಲ್ಲರ ಪರೀಕ್ಷೆಗಳು ಮುಗಿದು ಮಾಸ್ಟರ್ಸ್ ಪದವಿ ಪಡೆದು ಅವರಿಗೆ ಇಷ್ಟವಾದ ಕೆಲಸಗಳಿಗೆ ಸೇರಿದರು. ಸಂಪ್ರೀತ್ ಸಿರಿಗೆ ಕಾಲ್ ಮಾಡಿ, ನಿನ್ ಪರೀಕ್ಷೆ ಮುಗೀತು ಅಲ್ವಾ, ನಿನಗೆ ಒಂದು ಸರ್ಪ್ರೈಸ್ ಇದೆ, ನಾಳೆ ಸಿಗು ಎಂದ. ಸಂಪ್ರೀತ್ ಸಿರಿಯನ್ನು ತನ್ನ ಮನೆಗೆ ಕರೆತಂದ. ಸಂಪ್ರೀತ್ನ ತಾಯಿ ಸಿರಿಯನ್ನು ಕಂಡು ತುಂಬಾ ಖುಷಿಯಾದರು. ಸಿರಿ ಭಾರತಿಯವರಿಗೆ ನಮಸ್ಕರಿಸಿದಳು. ಸಿರಿಯ ವಿನಯ, ಮಾತು, ರೂಪ ನೋಡಿ ಮಗನ ಆಯ್ಕೆ ತಪ್ಪಾಗಿಲ್ಲ, ಒಳ್ಳೆಯ ಹುಡುಗಿನೇ ಹುಡುಕಿದ್ದಾನೆ,
ಎಂದುಕೊಂಡು ನೀವು ಕುಳಿತಿರಿ, ನಾನು ಕುಡಿಯಲು ಜ್ಯೂಸ್ ತರುತ್ತೇನೆ ಎಂದು ಒಳಗೋಗಿ ಇಬ್ಬರಿಗೂ ಕುಡಿಯಲು ಕಿತ್ತಳೆ ಜ್ಯೂಸ್ ತಂದರು. ಸಂಪ್ರೀತ್, ಸಿರಿ ಇವತ್ತು ನಮ್ಮನೇಲೆ ಊಟ ಮಾಡ್ತಾಳೆ. ನಾನು ಅಡಿಗೆ ಮಾಡ್ತೀನಿ ಬೇಗ. ಅಲ್ಲಿವರೆಗೂ ನೀನು ಸಿರಿಗೆ ಮನೆ ತೋರಿಸು, ಆಯ್ತಾ ಎಂದರು. ಸಂಪ್ರೀತ್, ಆಯ್ತು ಅಮ್ಮ ಎಂದು ಸಿರಿಗೆ ತಮ್ಮ 3 ಅಂತಸ್ತಿನ ಮನೆ ತೋರಿಸಲು ಕರೆದೊಯ್ದ. ಕೆಳಗೆ ಹಾಲ್, ಅಡಿಗೆ ಕೋಣೆ, ದೇವರ ಮನೆ, ಡೈನಿಂಗ್ ಹಾಲ್ ಅಲ್ಲದೆ ತಂದೆ ತಾಯಿಯ ರೂಮ್ ತೋರಿಸಿದ. ಮನೆ ಸಂಪ್ರೀತ್ನ ಕೈಚಳಕದಿಂದ ವಿಶೇಷವಾಗಿ ಅಲಂಕಾರಗೊಂಡಿತ್ತು. ನಂತರ ಮೇಲಿನ ರೂಮ್ ತೋರಿಸಲು ಕರೆದೊಯ್ದ. ಸಿರಿಗೆ ಮನೆ ತುಂಬಾ ಇಷ್ಟ ಆಯಿತು. ಮೇಲೆ 2 ಗೆಸ್ಟ್ ರೂಮ್, ಹಾಗೆ ವಿಶಾಲವಾದ ಹಾಲ್ ಎಲ್ಲ ತೋರಿಸಿ ಕೊನೆಗೆ ತಮ್ಮ ರೂಮಿಗೆ ಕರೆತಂದ. ಇದು ನನ್ನ ರೂಮ್, ಅಲ್ಲ ನಮ್ಮ ರೂಮ್ ಎಂದ ಸಿರಿಯನ್ನು ನೋಡುತ್ತಾ. ಸಿರಿ ಸಂಪ್ರೀತ್ನ ರೂಮ್ ನೋಡಿ ದಂಗಾದಳು. ಅಲ್ಲಿರುವ ಅಂದಕ್ಕೆ ಬೆರಗಾದಳು. ಮಂಚ, ಬೀರು, ಕಿಟಕಿ ಎಲ್ಲವೂ ವಿಶೇಷ ಕಾಳಜಿಯಿಂದ ಶಿಸ್ತಿನಿಂದ ಜೋಡಿಸಿದ ರೀತಿ ಅವಳಿಗೆ ತುಂಬಾ ಇಷ್ಟ ಆಯಿತು. ರೂಮ್ ನೋಡಿ ಆಚೆ ಹೊರಟವಳನ್ನ, ಸಂಪ್ರೀತ್, ಎಲ್ಲಿಗೆ ಹೊರಟೆ ಚಿನ್ನ ನನ್ನ ಬಿಟ್ಟು? ಯಾಕೆ, ನನ್ನ ರೂಮ್ ನಿಂಗೆ ಇಷ್ಟ ಆಗ್ಲಿಲ್ವಾ ಎಂದ. ಸಿರಿ ಹಾಗೇ ನಿಂತಿದ್ದಳು, ಸಂಪ್ರೀತ್ಗೆ ಯಾವುದೇ ಉತ್ತರ ನೀಡದೆ. ಹೊರಗೆ ಹೊರಟ ಸಿರಿ ಕೈ ಹಿಡಿದು ಎಳೆದ ಸಂಪ್ರೀತ್. ಸಿರಿ ಸಂಪ್ರೀತ್ನ ಮೇಲೆ ಬಿದ್ದಳು. ಸಂಪ್ರೀತ್ ಸಿರಿಯನ್ನು ಗಟ್ಟಿಯಾಗಿ ತಬ್ಬಿ, ಈಗ ಹೋಗು, ಎಲ್ಲಿಗೆ ಹೋಗ್ತೀಯಾ? ನಾನು ಮಾತಾಡ್ತಿದ್ರೆ ನೀನು ಹೋಗ್ತೀಯಾ ಎಂದ ಅವಳ ಮುಖ ನೋಡುತ್ತಾ. ಬಿಡ್ರಿ, ಯಾರಾದ್ರೂ ಬಂದ್ರೆ ಎಂದಳು ಸಿರಿ. ಯಾರೂ ಬರಲಿಲ್ಲ ಅಂದ್ರೆ ಇಟ್ಕೊಳ್ಳ ಎಂದ. ನಾನು ಹಂಗಲ್ಲ ಹೇಳಿದ್ದು ಎಂದಳು. ಇನ್ನೆಂಗೆ ಚಿನ್ನ, ಹಿಂಗ ಎಂದು ಅವಳು ಉತ್ತರಿಸುವ ಮುನ್ನವೇ ಅವಳ ಮುಖದ ತುಂಬಾ ಮುದ್ದಾಡಿದ. ಸಿರಿ ಗಾಬರಿಯಿಂದ ಅವನನ್ನೇ ನೋಡುತ್ತಿದ್ದರೆ ಸಂಪ್ರೀತ್ ಅವಳ ತುಟಿಗಳ ಬಳಿ ಬಾಗಿ ಅವಳ ಹದರ ಪಾನ ಮಾಡಿದ. ಸಿರಿ ನಾಚಿಕೆಯಿಂದ ಮತ್ತಿನಿಂದ ಅವನನ್ನು ನೋಡಲಾರದೆ ಕಣ್ಣು ಮುಚ್ಚಿದಳು. ಸಂಪ್ರೀತ್ ನಿಧಾನವಾಗಿ ಅವಳನ್ನು ಬಳಸಿದ. ಸಿರಿ ಬಳ್ಳಿ ಮರಕ್ಕೆ ತಬ್ಬುವಂತೆ ಅವನನ್ನು ತಬ್ಬಿ ನಿಂತಳು. ಇಬ್ಬರೂ ಬಹಳ ಸಮಯ ಆಗಿಯೇ ಇದ್ದರು. ಕೆಳಗೆ ಭಾರತಿಯವರು ಸ್ಯಾಮ್ ಎಂದು ಕೂಗುವವರೆಗೂ. ಭಾರತಿಯವರ ಕೂಗಿಗೆ ಹೆಚ್ಚೆತ್ತ ಇಬ್ಬರು ತಮ್ಮನ್ನ ತಾವು ಮರೆತ ರೀತಿಗೆ ನಗುತ್ತಾ ಕೆಳಗೆ ಬಂದರು. ಭಾರತಿಯವರು, ಬಂದ್ರಾ, ಬನ್ನಿ ಊಟ ಮಾಡಿ ಎಂದು ಹೇಳಿ ಇಬ್ಬರಿಗೂ ಊಟ ಬಡಿಸಿದರು. ಸಿರಿ ಸಂಕೋಚದಿಂದ ಇರುವುದನ್ನು ನೋಡಿ ಭಾರತಿಯವರು, ಊಟ ಮಾಡಮ್ಮ, ಸಂಕೋಚ ಪಟ್ಕೋಬೇಡ, ನೀನು ಇನ್ಮುಂದೆ ಈ ಮನೆಯವಳೆ ಅಲ್ವಾ ಎಂದರು. ಸಂಪ್ರೀತ್ ತಾಯಿಯ ಮಾತಿಗೆ ನಗುತ್ತಾ, ಸಿರಿ ಎಂದು ಅವಳಿಗೆ ಕಣ್ಣೊಡೆದ. ಸಿರಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಊಟ ಮುಗಿಸಿ ಹೊರಟ ಸಿರಿಗೆ ಭಾರತಿಯವರು ಅರಿಶಿಣ, ಕುಂಕುಮ, ಹೂಬಳೆ ಜೊತೆಗೆ ನವಿಲು ಹಸಿರು ಬಣ್ಣದ ರೇಷ್ಮೆ ಸೀರೆ ಕೊಟ್ಟರು. ಸಿರಿ ತೆಗೆದುಕೊಳ್ಳಲು ಸಂಕೋಚಿಸಿದಾಗ, ಮೊದಲ ಬಾರಿ ನಮ್ಮನೆಗೆ ಮಹಾಲಕ್ಷ್ಮಿ ಹಂಗೆ ಬಂದಿದ್ದೀಯ, ನೀನು ನನಗೆ ಮಗಳಲ್ಲವೇ, ತಗೊಮ್ಮ ಎಂದರು. ಅವರ ಪ್ರೀತಿಗೆ ಮನಸೋತ ಸಿರಿ ಖುಷಿಯಿಂದ ಸ್ವೀಕರಿಸಿ ಮನೆಗೆ ಹೊರಟಳು. ಸಂಪ್ರೀತ್ ಅವಳನ್ನು ಮನೆಗೆ ಬಿಟ್ಟು ಫೋನ್ ಮಾಡ್ತೀನಿ ಚಿನ್ನ ಎಂದು ಹೇಳಿ ಹೊರಟ. ಸಿರಿ ಮನೆಗೆ ಕರೆದರೆ ಇನ್ನೊಮ್ಮೆ ಬರುವೆ ಎಂದು ಹೇಳಿ. ಖುಷಿಯಿಂದ ಮನೆಗೆ ಬಂದ ಸಿರಿಗೆ ಮನೆಯಲ್ಲಿ ಇದ್ದ ಹೊಸಬರನ್ನು ನೋಡಿ ಯಾರಿದು ಎಂದುಕೊಳ್ಳುತ್ತಾ ತನ್ನ ರೂಮಿಗೆ ಹೋಗಿ ಫ್ರೆಶಪ್ ಆಗಿ ಅಮ್ಮನ ಬಳಿ ಬಂದಳು. ನಿರ್ಮಲಾ, ಬಾ ಮಗಳೇ, ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಇವರು ನಿಮ್ಮ ತಂದೆಯ ಸ್ನೇಹಿತರು ಸೋಮಶೇಖರ್ ಅವರು, ಇವರ ಧರ್ಮಪತ್ನಿ ಲತಾ ಎಂದು ಪರಿಚಯಿಸಿದರು. ಸಿರಿ ಅವರನ್ನು ನೋಡಿ ಮುಗುಳ್ನಗುತ್ತಾ ನಮಸ್ಕರಿಸಿದಳು. ಅಲ್ಲಿಯೇ ಕುಳಿತಿದ್ದ ಹುಡುಗನನ್ನು ನೋಡಿ ಸಿರಿ, ಇವರು ಯಾರು ಎಂದು ನಿರ್ಮಲಾಳನ್ನು ಕಣ್ಣಲ್ಲೇ ಪ್ರಶ್ನೆ ಮಾಡಿದಳು. ಅವಳ ನೋಟ ಹರಿತ ಲತಾರವರು, ಇವನು ನನ್ನ ಮಗ ಅಮರ್ ಎಂದು MBA ಓದಿ ನಮ್ಮದೇ ಕಂಪನಿ ನೋಡ್ಕೋತಿದ್ದಾನೆ ಎಂದರು. ಸಿರಿ ಯಾವುದೇ ಸಂಕೋಚವಿಲ್ಲದೆ ತನ್ನ ಸ್ನೇಹಿತರ ಜೊತೆ ಮಾತನಾಡುವ ರೀತಿಯ ತರಾನೇ ಅಮರ್ನೊಂದಿಗೆ ಮಾತನಾಡಿದಳು. ದೊಡ್ಡವರು ಮಾತಿನಲ್ಲಿ ಕಳೆದು ಹೋಗಿ ಇವನನ್ನು ಒಂಟಿ ಮಾಡಿದ್ದರು. ಸಿರಿ ಬಂದು ಅವನ ಬೇಸರ ಕಳೆದು ಅವನೊಂದಿಗೆ ಹರಟಿದಳು. ಅಮರ್ನ ಮೆಚ್ಚುಗೆಯ ನೋಟ ಸಿರಿಯಲ್ಲಿ ಅನುಮಾನ ತರಿಸಿದರೂ ಸುಮ್ಮನೆ ಅವನೊಂದಿಗೆ ಕುಳಿತು ಮಾತನಾಡಿದಳು. ಅಡಿಗೆ ಮನೆಯಲ್ಲಿದ್ದ ನಿರ್ಮಲಾರವರು ಸಿರಿಯನ್ನು ಕರೆದು, ಅವರು ನಮಗೆ ತುಂಬಾ ಬೇಕಾದವರು, ನೀನು ಅವರಿಗೆ ಬೇಸರವಾಗದಂತೆ ನಡೆದುಕೋ ಮಗಳೇ ಎಂದು ಹೇಳಿ ಕಳುಹಿಸಿದರು. ಎಲ್ಲರೂ ಊಟ ಮುಗಿಸಿ ಕುಳಿತರು. ಸೋಮಶೇಖರ್ ರವರು, ನಿರ್ಮಲಾರವರೇ, ನಿಮಗೆ ತಿಳಿದಂತೆ ನಿಮ್ಮ ಯಜಮಾನರು ನನ್ನ ಗೆಳೆಯ. ರಮೇಶ್ ನಾನು ನಮ್ಮಿಬ್ಬರ ಮಕ್ಕಳ ಮದುವೆ ಬಗ್ಗೆ ಮಾತಾಡಿದ್ವಿ. ಸಿರಿ ಓದು ಮುಗಿಲಿ ಅಂತ ಕಾಯ್ತಾ ಇದ್ವಿ. ಇವಾಗ ಗೆಳೆಯ ಇಲ್ಲ, ಆದರೆ ಅವನು ನಾನು ಮಾತಾಡಿದ ಮಾತಿದೆ. ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ತೀಯ ನಿರ್ಮಲಾ ಎಂದರು. ನಿರ್ಮಲಾ, ಅಯ್ಯೋ ಅಣ್ಣ, ಈ ವಿಷಯ ಅವರಿದ್ದಾಗಲೂ ನನಗೆ ಹೇಳಿದ್ದರು. ನನಗೆ ಒಪ್ಪಿಗೆ ಅಣ್ಣ. ಸಿರಿ ನನ್ನ ಮಾತು ಮೀರುವುದಿಲ್ಲ.
ನನ್ನಿಷ್ಟಾನೇ ಅವಳಿಷ್ಟ ಎಂದರು. ಸೋಮಶೇಖರ್ ಅವರು, ನನ್ನ ಮಗ ಆಗಲೇ ನಿನ್ನ ಮಗಳನ್ನು ಒಪ್ಪಿದ್ದಾನೆ. ಹೇಗೂ ಬಂದಿದ್ದೀವಿ, ಮಕ್ಕಳೊಂದಿಗೆ ಮಾತಾಡಿ ನಾಳೆ ಶುಕ್ರವಾರ ನಿಶ್ಚಿತಾರ್ಥ ಮಾಡುವ ಎಂದರು. ಇದು ಯಾವುದೂ ಹರಿಯದ ಸಿರಿ ಅಮರ್ನನ್ನು ಒಳ್ಳೆಯ ಗೆಳೆಯನ ರೀತಿ ಆಧರಿಸಿ ಅವನಿಗೆ ಬೇಸರವಾಗದಂತೆ ಅವನೊಂದಿಗೆ ಮಹಡಿಯ ಮೇಲೆ ಹರಟುತ್ತಾ ಕುಳಿತಿದ್ದಳು. ನಿರ್ಮಲಾ, ಸಿರಿ, ಅಮರ್, ಬನ್ನಿ, ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕೆಂದು ಇಬ್ಬರನ್ನು ಕರೆದರು. ಸಿರಿ, ಅಮರ್ ಅವರಿದ್ದಲ್ಲಿಗೆ ಬಂದಾಗ ಇಲ್ಲಿವರೆಗೂ ನಡೆದ ವಿಷಯ ತಿಳಿಸಿ, ಏನಮ್ಮ ಸಿರಿ, ನನ್ನ ಮಗನ್ನ ಮದುವೆ ಆಗ್ತೀಯಾ ಎಂದು ಕೇಳಿದರು ಸೋಮಶೇಖರ್ ಅವರು. ಸಿರಿ ಅವರ ಮಾತು ಕೇಳಿ ಶಾಕ್ನಲ್ಲಿ ಇದ್ದರೆ, ನಿರ್ಮಲಾ, ಅಣ್ಣ, ನನ್ನಿಷ್ಟಾನೇ ನನ್ನ ಮಗಳಿಷ್ಟ, ಅವಳು ನನ್ನ ಮಾತು ಮೀರುವುದಿಲ್ಲ ಅಲ್ವಾ ಮಗಳೇ ಎಂದರು. ಸಿರಿ ತಾಯಿಯ ಮಾತಿಗೆ ಏನೆಂದು ಉತ್ತರಿಸದೆ ಪೆಚ್ಚು ಪೆಚ್ಚಾಗಿ ನಕ್ಕಳು. ಬಿಸಿ ತುಪ್ಪ ನುಂಗಂಗಿಲ್ಲ, ಹೊಗಳಂಗಿಲ್ಲ, ಏನು ಮಾಡುವುದೆಂದು ತೋಚದೆ. ಅಮರ್ ಮಾತ್ರ ತಂದೆ ತಾಯಿಯ ಇಷ್ಟವೇ ನನ್ನ ಇಷ್ಟ ಎಂದು ಹೇಳಿದ. ಈಗಾಗಲೇ ಸಿರಿಯ ಸ್ನೇಹಪರ ವ್ಯಕ್ತಿತ್ವ ನೋಡಿ ಅವಳಿಗೆ ಮನಸೋತಿದ್ದ ಅಮರ್. ಸಿರಿ, ಅಮ್ಮ ಒಬ್ಬಳೇ ತನಗಿರುವುದು, ಆಕೆಗೆ ನೋವಾಗಬಾರದು ಎಂದು ಸುಮ್ಮನೆ ಇದ್ದಳು. ಮೇಲೆ ನಗುತ್ತಿದ್ದರೂ ಒಳಗೆ ಜ್ವಾಲಾಮುಖಿ ಕುದೀತಿತ್ತು. ಇತ್ತ ಸಂಪ್ರೀತ್, ಇನ್ನೊಂದೆಡೆ ತಾಯಿ. ಏನು ಮಾಡುವುದೆಂದು ತಿಳಿಯದೆ ಸುಮ್ಮನಿದ್ದಳು ಸಿರಿ. ಸಿರಿಯ ಮೌನವನ್ನು ಸಮ್ಮತಿ ಎಂದು ತಿಳಿದು ನಾಳೆಯೇ ನಿಶ್ಚಿತಾರ್ಥ ಮಾಡುವ ಎಂದು ಮಾತನಾಡಿಕೊಂಡರು. ಅಮರ್ ಸಿರಿಯ ಬಳಿ ಮಾತನಾಡಬೇಕೆಂದಾಗ ಸಿರಿ ಅವನನ್ನು ಮಹಡಿಗೆ ಕರೆದೊಯ್ದಳು. ಅಮರ್ ಸಿರಿಯ ಮೌನವನ್ನು ನೋಡಿ, ಥ್ಯಾಂಕ್ಸ್ ಸಿರಿ, ಈ ಮದುವೆಗೆ ಒಪ್ಪಿದ್ದಕ್ಕೆ ಎಂದಾಗ ಸಿರಿಗೆ ಏನು ಮಾತನಾಡುವುದೆಂದು ತಿಳಿಯದೆ ಸುಮ್ಮನಿದ್ದಳು. ಮನದಲ್ಲಿ, ಈಗಾಗಲೇ 2 ಬಾರಿ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಾನು ಈ ಮದುವೆ ಬೇಡ ಎಂದರೆ ಅಮ್ಮ ನನಗಿರುವುದಿಲ್ಲ ಎಂದು ಅಮರ ಏನು ಮಾತನಾಡಿದರು ಹ್ಞೂ ಎನ್ನುತ್ತಿದ್ದಾಳೆ ಹೊರತು ಬೇರೆ ಏನೂ ಹೇಳಲಿಲ್ಲ. ಅಮರ್ ಖುಷಿಯಿಂದ ಅವಳ ಕೆನ್ನೆಗೆ ಮುತ್ತಿಟ್ಟು ತಂದೆ ತಾಯಿ ಇರುವಲ್ಲಿಗೆ ಬಂದ. ಸಿರಿ ಅಮರ್ನ ವರ್ತನೆಗೆ ಅಯ್ಯೋ ಎಂದುಕೊಳ್ಳುತ್ತಾ ಏನಾಗುತ್ತಿದೆ ಎಂದು ಹರಿಯದ ರೀತಿ ಗರಬಡಿದವಳ ರೀತಿ ಕುಳಿತಿದ್ದಳು. ಕೆಳಗೆ ಹೋದ ಅಮರ್, ಎಲ್ಲರೂ ನಾಳೆ ನಿಶ್ಚಿತಾರ್ಥಕ್ಕೆ ಬೇಕಾದ ವಸ್ತು ತರಲು ಹೋಗೋಣ ಬಾ ಎಂದಾಗ ಸಿರಿಯನ್ನು ಕರೆತರುತ್ತೇನೆ ಎಂದು ಮೇಲೆ ಬಂದು ಅಳುತ್ತಾ ಕುಳಿತಿದ್ದ ಸಿರಿಯನ್ನು ನೋಡಿ, ಓ ಸಾರಿ ಮೇಡಮ್, ನಿಮ್ಮ ಪರ್ಮಿಷನ್ ಇಲ್ಲದೆ ಮುತ್ತು ಕೊಟ್ಟೆ, ಇವಾಗ ಬನ್ನಿ, ಕೆಳಗೆ ನಮಗಾಗಿ ಕಾಯ್ತಾ ಇದ್ದಾರೆ ಎಂದ. ಸಿರಿ ತನ್ನ ಮನದ ಭಾವನೆ ತೋರಿಸಿಕೊಳ್ಳದೆ ಕೆಳಗೆ ಬಂದಳು. ನಗುವಿನ ಮುಖವಾಡ ಧರಿಸಿ ಎಲ್ಲರೊಂದಿಗೆ ಬೆರೆದಳು. ಸಿರಿ ಅಮರ್ನ ನಿಶ್ಚಿತಾರ್ಥ ಮನೆಯವರ ಸಮ್ಮುಖದಲ್ಲಿ ನಡೆಯಿತು. ಸಿರಿಗೆ ಅಮರ್ ವಜ್ರದುಂಗರ ತೊಡಗಿಸಿದ. ಸಿರಿ ತಾಯಿಯ ಮಾತಿನಂತೆ ಜೀವ ಇರುವ ಗೊಂಬೆಯ ಥರ ಯಾಂತ್ರಿಕವಾಗಿ ಅಲ್ಲಿ ನಡೆಯುವ ಕಾರ್ಯಗಳಲ್ಲಿ ಭಾಗಿಯಾದಳು. ನಿಶ್ಚಿತಾರ್ಥ ಮುಗಿಸಿಕೊಂಡು ಅವರೆಲ್ಲ ಬೆಂಗಳೂರಿಗೆ ಹೊರಟರು. ಸಿರಿಯ ಬೇಸರ ನೋಡಿ ಅಮರ್ ತಾನು ಹೋಗುತ್ತಿರುವುದಕ್ಕೆ ಅವಳು ಬೇಸರಿಸಿದ್ದಾಳೆ ಎಂದು ತಿಳಿದು ಅವಳ ಬಳಿ ಬಂದು, ಸಿರಿ, ಬೇಜಾರಾಗಬೇಡ, ಆದಷ್ಟು ಬೇಗ ಮದುವೆ ದಿನ ನೋಡಿ ನಿನ್ನ ಮದುವೆಯಾಗಿ ಕರೆದೊಯ್ಯುವೆ, ಅಲ್ಲಿವರೆಗೂ ನೆನಪಿಗೆ ಇದನ್ನ ಇಟ್ಕೋ ಎಂದು ಸಿರಿಯ ಕೆನ್ನೆಗೆ ಮುತ್ತಿಟ್ಟು ಹೋದ. ಅವರೆಲ್ಲ ಹೋದ ಮೇಲೆ ರೂಮಿಗೆ ಬಂದ ಸಿರಿ ಹೃದಯ ಹೊಡೆದೋಗುವ ಥರ ಅಳ್ತಾಳೆ. ಹೇಳೋಕ್ಕೂ ಆಗದೆ ಅನುಭವಿಸೋಕ್ಕೂ ಆಗದೆ ಸಾಯ್ತಿದ್ದಾಳೆ ಸಿರಿ. ಅಮರ್ಗಂತೂ ಗಾಳಿಲಿ ತೇಲಿದಂತಹ ಅನುಭವ. ಯಾಕಂದ್ರೆ ಅವನಿಷ್ಟದ ಹುಡುಗಿ ಜೊತೆ ಮದುವೆ ಯೋಗ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ. ನಮ್ಮ ಅಮರ್ ಅಂತೂ ತನ್ನ ಕೆಲಸ ಕಾರ್ಯ ಎಲ್ಲ ಮರೆತು ಸಿರಿಯ ನೆನಪಲ್ಲಿ ಕಾಲ ಕಳೀತಿದ್ದ. ಅದು ಎಷ್ಟು ಅಂದ್ರೆ ಅಮರ್ ಊಟಕ್ಕೆ ಕುಳಿತರೆ, ಅನ್ನ ಬಡಿಸಿದರೆ ಸಾಂಬಾರೇ ಬೇಡ ನಮ್ಮ ಹುಡುಗಂಗೆ, ಹಾಗೆ ಊಟ ಮುಗಿಸಿಬಿಡ್ತಾನೆ. ಶರ್ಟ್ ಹಾಕ್ಕೊಂಡ್ರೆ ಪ್ಯಾಂಟ್ ಮರೀತಾನೆ. ಪೂರ ಹೆಡವಟ್ಟು ಪಾರ್ಟಿ ಆಗಿದ್ದಾನೆ. ನಮ್ಮ ಅಮರ್ ಹೇಗೆ ಅಂತ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇತ್ತ ನಮ್ಮ ಹುಡುಗಿ ಸಿರಿ ನೋವಿನಲ್ಲಿ ಸಂಪ್ರೀತ್ನ ನೆನಪಲ್ಲಿ ಕಳೆದೋಗಿದ್ದಾಳೆ. ತಾಯಿಯ ಪ್ರೀತಿ, ಸಂಪ್ರೀತ್ನ ಪ್ರೀತಿಯ ಆಯ್ಕೆ. ಒಂದು ಬೇಕು ಅಂದ್ರೆ ಒಂದನ್ನ ಕಳೆದುಕೊಳ್ಳಲೇಬೇಕಾದ ಅನಿವಾರ್ಯ. ಎಲ್ಲದರ ಸಮ್ಮಿಶ್ರಣದಲ್ಲಿ ಸಿರಿ ತನ್ನನ್ನು ತಾನು ಮರೆತು ಉಸಿರಾಡುವ ಗೊಂಬೆಯಾಗಿದ್ದಾಳೆ. ಒಂದೇ ವಾರದಲ್ಲಿ ಇವಳೇನ ಸಿರಿ ಅನ್ನುವಷ್ಟು ಬದಲಾಗಿದ್ದಾಳೆ. ಊಟ ನಿದ್ರೆ ಎಲ್ಲ ಮರೆತು ತನ್ನನ್ನೇ ಮರೆತಿದ್ದಾಳೆ ಸಿರಿ. ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದ ಸಂಪ್ರೀತ್ ಇಷ್ಟು ದಿನದಿಂದ ಸಿರಿಗೆ ಫೋನ್ ಮಾಡಿಲ್ಲ. ಕೋಪ ಮಾಡಿಕೊಂಡಿದ್ದಾಳೆ. ಹೇಗಪ್ಪ ಇವಳನ್ನ ಸಮಾಧಾನ ಮಾಡೋದು ಎಂದು ಚಿಂತಿಸುತ್ತಾ ತನ್ನ ಮನೆಗೆ ಮರಳಿದ ಸಂಪ್ರೀತ್ ನಾಳೆ ಮೊದಲು ಸಿರಿನ ಭೇಟಿಯಾಗಬೇಕು ಎಂದುಕೊಳ್ಳುತ್ತಾ ಮಧುರವಾದ ಕನಸು ಕಾಣುತ್ತಾ ನಿದ್ರೆಗೆ ಜಾರಿದ. ಇಷ್ಟು ದಿನ ಆದರೂ ಸಂಪ್ರೀತ್ ಫೋನ್ ಮಾಡಲಿಲ್ಲ ಯಾಕೆ? ಎಲ್ಲಿಗೆ ಹೋದ? ಅವನಿಗೆ ಹೇಗೆ ಮುಖ ತೋರಿಸಲಿ? ಅವನ ಪ್ರೀತಿಗೆ ನಾನು ಮೋಸ ಮಾಡಿದೆ ಎಂದು ಸಿರಿ ದುಃಖ ಪಡತೊಡಗಿದಳು. ತನ್ನ ಮದುವೆಗೆ ಕರೆಯಲು ಸಿರಿಯ ಮನೆಗೆ ಬಂದಿದ್ದ ತೃಪ್ತಿ
ಸಿರಿಯ ಪರಿಸ್ಥಿತಿ ನೋಡಿ, ಸಿರಿ, ಯಾಕೆ ಹೀಗಾಗಿದ್ದೀಯಾ? ಏನಾಯ್ತು ಎಂದು ಕೇಳಿದಳು. ತೃಪ್ತಿನ ನೋಡಿದ ಸಿರಿ ಅವಳನ್ನು ತಬ್ಬಿ ಹಿಡಿದು ನಡೆದ ವಿಷಯ ಹೇಳಿ, ನಾನು ಕತ್ತಿ ಹಲಗಿನ ಮೇಲೆ ನಿಂತಿದ್ದೀನಿ ಕಣೆ. ಬ್ಯಾಲೆನ್ಸ್ ಮಾಡಲಿಲ್ಲ ಅಂದ್ರೆ ಗಾಯ ನನ್ನ ಕಾಲ್ಗೆನೆ. ಯಾರಿಗೆ ನೋವಾದರೂ ನನಗೇ ನೋವಾಗುವುದು. ಏನ್ ಮಾಡ್ಲಿ? ಅಮ್ಮನಿಗಾಗಿ ಅಮರ್ನ ಒಪ್ಪಿದರೂ ನನಗೆ ಸಂಪ್ರೀತ್ನ ಸ್ಥಾನನ ಬೇರೆಯವ್ರಿಗೆ ಕೊಡಲು ಆಗ್ತಿಲ್ಲ ತೃಪ್ತಿ. ಏನ್ ಮಾಡ್ಲಿ ನೀನೇ ಹೇಳು? ಅಮ್ಮನೇ ನನ್ನ ಸರ್ವಸ್ವ. ಅವಳಿಲ್ಲ ಅಂದ್ರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ. ಸ್ಯಾಮ್ ನನ್ನ ಮನದಲ್ಲಿ ಮಧುರವಾದ ಭಾವನೆಗಳನ್ನು ಬಿತ್ತಿದ. ಇಂದು ಅವನ ಮೇಲಿನ ಪ್ರೀತಿ ಮರವಾಗಿದೆ. ಹೇಗೆ ಆ ಮರವನ್ನು ಕತ್ತರಿಸಲಿ? ಒಂದು ಕಡೆ ಉಸಿರು ಕೊಟ್ಟವಳು, ಮತ್ತೊಂದು ಕಡೆ ಉಸಿರಾದವನು. ಇಬ್ಬರು ನನ್ನೆರಡು ಕಣ್ಣುಗಳು. ಯಾವ ಕಣ್ಣು ಕತ್ತರಿಸಿದರೂ ಕತ್ತಲು ನನ್ನ ಬದುಕು. ಏನು ಮಾಡಲಿ ತೃಪ್ತಿ? ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಲ್ವಾ? ಸಿರಿ ತನ್ನ ನೋವನ್ನು ಹೇಳುವ ಬರದಲ್ಲಿ ತೃಪ್ತಿ ಯಾಕೆ ಬಂದ್ಲೋ ಅಂತ ವಿಚಾರಿಸೋದನ್ನೇ ಮರೆತು ಮತ್ತೆ ಹೆಚ್ಚೆತ್ತ ಸಿರಿ, ಅಯ್ಯೋ, ನನ್ನದು ಬಗೆಹರಿಯದ ಸಮಸ್ಯೆ. ನೀನು ಬಂದ ಕಾರಣ ತಿಳಿಸು ತೃಪ್ತಿ ಎಂದು ಕೇಳಿದಳು. ತೃಪ್ತಿ, ಬರೋ ವಾರ ನನ್ ಮದುವೆ ಕಣೆ. ಅದಕ್ಕೆ ನಿಮ್ಮಮ್ಮನ ಕರೆಯೋದಕ್ಕೆ ಬಂದೆ. 2 ದಿನ ಮುಂಚೆನೆ ಬರಬೇಕು ಸಿರಿ ಎಂದಳು. ಸಿರಿ, ನಾನಂತೂ ಇಷ್ಟಪಟ್ಟವರನ್ನ ಮದುವೆ ಆಗೋಕ್ಕಾಗಲ್ಲ. ನಿನ್ ಪ್ರೀತಿಯಾದ್ರೂ ನಿನ್ಗೆ ಸಿಕ್ತಲ್ವಾ? ಖಂಡಿತ ಬರ್ತೇನೆ. ಅದ್ ಸರಿ, ಎಲ್ಲೇ ವರುಣ್ ಮದುವೆ ಗಂಡು ಎಂದಳು. ತೃಪ್ತಿನ ಸಿರಿ ಮನೆಗೆ ಬಿಟ್ಟು ಇಲ್ಲೇ ಸ್ವಲ್ಪ ಕೆಲಸ ಇದೆ ಎಂದು ಹೋಗಿದ್ದ ವರುಣ್, ನಾನಿಲ್ಲಿ ಎಂದು ಒಳಗೆ ಬಂದ. ಇವರ ಮಾತುಕತೆನ ಆಚೆನೆ ಕೇಳಿಸಿಕೊಂಡಿದ್ದ ವರುಣ್, ಸಿರಿ, ಮದುವೆಗೆ ಮರಿದೆ ಬಾ, ನಿನ್ನ ಸಮಸ್ಯೆಗೆ ಪರಿಹಾರ ನಾವು ಹುಡುಕುತ್ತೇವೆ ಎಂದು ಹೇಳಿ ಅವರ ಮನೆಯಿಂದ ಹೊರಡಲು ಹೆದ್ದರು. ಆಗ ಆಚೆ ಹೋಗಿದ್ದ ನಿರ್ಮಲಾ ಬಂದಳು. ಅವರು ನಿರ್ಮಲಾಳನ್ನು ಮದುವೆಗೆ ಕರೆದು ಹೊರಟರು. ಸಿರಿ ಮನೆಯಿಂದ ಹೊರಟ ತೃಪ್ತಿ ವರುಣ್ ತಮ್ಮ ಸ್ನೇಹಿತರಾದ ಅಜಯ್, ಜಗನ್, ಸುಮಾ, ಕಾವ್ಯ, ಮನೋಜ್ ಎಲ್ಲರನ್ನೂ ಫೋನ್ ಮಾಡಿ ಬನ್ನಿ ಎಂದು ಕರೆದು ಎಲ್ಲರೂ ವರುಣ್ ಮನೆಯಲ್ಲಿ ಸೇರಿದರು. ಯಾವುದೇ ವಿಷಯ ಹರಿಯದ ಸ್ನೇಹಿತರು ತೃಪ್ತಿನ ವರುಣ ರೇಗಿಸಲು ಶುರು ಮಾಡಿದರು. ಯಾಕೆ ಮದುವೆವರೆಗೂ ಕಾಯೋಕ್ಕಾಗಲ್ವಾ ನಿಮ್ಮಿಬ್ಬರಿಗೆ? ಇಲ್ಲೇ ತಾಳಿ ಕಟ್ಟಿಸಬೇಕಾ ಎಂದ ಜಗನ್. ಮನೋಜ್, ಹಾಗಾದ್ರೆ ನಾವ್ ರೆಡಿ ಅಕ್ಷತ ಕಾಳಾಕೋಕೆ ಎಂದ. ಇವರೆಲ್ಲರ ತಮಾಷೆ ಮಾತಿಗೆ ಸ್ಪಂದಿಸದೆ ಮೌನದಿಂದಿದ್ದರು ತೃಪ್ತಿ ವರುಣ್. ಇವರಿಬ್ಬರ ಮೌನ ನೋಡಿ, ಯಾಕೆ, ಏನಾಯ್ತು ಎಂದು ಅಜಯ್ ಕೇಳಿದ. ವರುಣ್, ಸಿರಿ ಅಮರ್ ನಿಶ್ಚಿತಾರ್ಥ ನಡೆದಿರುವುದು, ಸಿರಿ ತಾಯಿ ಹಾರ್ಟ್ ಪ್ರಾಬ್ಲಮ್, ಸಿರಿ ಚಿಂತಿಸುತ್ತಿರುವುದು ಎಲ್ಲವನ್ನೂ ಹೇಳಿದನು. ಸಮಸ್ಯೆಯ ಗಂಭೀರತೆ ಅರಿತ ಎಲ್ಲರೂ ಯೋಚಿಸುತ್ತಾ ಸಮಸ್ಯೆಯ ಪರಿಹಾರ ಹುಡುಕಲು ಚಿಂತಿಸತೊಡಗಿದರು. ಮನೋಜ್ ಎಲ್ಲ ಕೇಳಿಸಿಕೊಂಡು, ಹೀಗೆ ಮಾಡಿದರೆ ಹೇಗೆ ಎಂದ. ಎಲ್ಲರೂ ಹೇಗೆ ಎಂದರು. ಮನೋಜ್ ಒಂದು ಪರಿಹಾರ ಹೇಳಿ, ಹೀಗೆ ಮಾಡುವ ಮೊದಲು ಎಲ್ಲರೂ ಒಂದು ಬ್ಯಾಚುಲರ್ ಪಾರ್ಟಿ ಮಾಡುವ. ಅದಕ್ಕೆ ಎಲ್ಲರ ಮನೆ ತಂದೆ ತಾಯಿನೂ ಬರಬೇಕು. ಸಿರಿ ಮದುವೆ ನಿಶ್ಚಯ ಆಗಿರುವ ಹುಡುಗನ್ನ ಸಿರಿಗೆ ಕರೆತರಲು ಹೇಳಿ. ಅವರು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸಂಪ್ರೀತ್ನನ್ನು ನಾನು ಕರೆತರುತ್ತೇನೆ. ಎಲ್ಲರ ಮನೆಯವರನ್ನ ತೃಪ್ತಿ ವರುಣ್ ಖುದ್ದಾಗಿ ಕರೆಯಲಿ, ಆಯ್ತಾ ಎಂದ ಮನೋಜ್. ಎಲ್ಲರೂ ಅದಕ್ಕೆ ಒಪ್ಪಿದರು. ಎಲ್ಲರೂ ಕೂಡಿ ಯೋಚಿಸಿದ ಪರಿಹಾರ ಏನು? ತೃಪ್ತಿ ವರುಣ್ ಎಲ್ಲ ಸ್ನೇಹಿತರ ಮನೆಗೆ ತೆರಳಿ ಸ್ನೇಹಿತರ ಜೊತೆ, ಆಂಟಿ ಅಂಕಲ್ ನೀವು ಬನ್ನಿ ಪ್ಲೀಸ್, ನಿಮ್ಮ ಕಳೆದು ಹೋದ ಕಾಲೇಜ್ ಡ್ರೆಸ್ನ ನಾವು ನೆನಪಿಸಲು ಇದೊಂದು ಪ್ರಯತ್ನ. ಎಲ್ಲರೂ ಬನ್ನಿ, ನಿಮಗಾಗಿ ಗೇಮ್ಸ್ ಎಲ್ಲ ಆಯೋಜಿಸಿದ್ದೀವಿ, ಬನ್ನಿ ಎಂದು ಎಲ್ಲರನ್ನೂ ಕರೆದರು. ಸಿರಿ ಮನೆಗೆ ಹೋಗಿ ನಿರ್ಮಲಾರವರನ್ನು ಅಲ್ಲದೆ ಅವರ ಮೂಲಕ ಸಿರಿ ಮದುವೆಯಾಗುವ ಹುಡುಗನ್ನ ಕರೆದುಕೊಂಡು ಬನ್ನಿ ಎಂದು ನಿರ್ಮಲಾರವರನ್ನು ಒಪ್ಪಿಸಿ ಅಮರ್ನನ್ನು ಸಹ ಪಾರ್ಟಿಗೆ ಕರೆದರು. ಸಂಪ್ರೀತ್ ಅವನ ತಂದೆ ತಾಯಿಯವರನ್ನು ಕೂಡ ವಿಶೇಷವಾಗಿ ಕರೆದರು. ಅಂದು ಮಂಗಳವಾರ. ಇನ್ನು 3 ದಿನ ಕಳೆದರೆ ವರುಣ್ ತೃಪ್ತಿ ಮದುವೆ. ಹಾಗಾಗಿ ಹಿಂದೆ ಸಂತೋಷಕೂಟ ನಡೆಸುವ ಎಂದು ಎಲ್ಲರಿಗಾಗಿ ಗೇಮ್ಸ್ ಪ್ಲಾನ್ ಮಾಡಿದರು. ವರುಣ್ ಮನೆಯಲ್ಲಿ ಮಹಡಿ ಮೇಲೆ ಸಮಾರಂಭ ಮಾಡುವಷ್ಟು ಜಾಗ ಇದ್ದುದರಿಂದ ಅಲ್ಲಿಯೇ ಪಾರ್ಟಿ ಮಾಡಲು ರೆಡಿ ಮಾಡಿದ್ರು. ನಿಧಾನವಾಗಿ ಎಲ್ಲರೂ ಬರತೊಡಗಿದರು. ಅವರಿಗಾಗಿ ವ್ಯವಸ್ಥೆ ಮಾಡಿದಂತಹ ಜಾಗದಲ್ಲಿ ಅವರನ್ನು ಕೂರಿಸಿ ಎಲ್ಲರೂ ಪರಸ್ಪರ ಪರಿಚಿತರಾಗಲು ಅವಕಾಶ ಸಿಕ್ಕಿತು. ಈಗಾಗಲೇ ಕೆಲವು ಪರಿಚಿತರು ಆತ್ಮೀಯವಾಗಿ ಬೆರೆತರೆ ಹೊಸಬರು ಸಹ ಅವರೊಂದಿಗೆ ಬೆರೆತರು. ಎಲ್ಲರೂ ಮಾತಾಡುತ್ತಾ ಪರಸ್ಪರ ವಿಚಾರ ವಿನಿಮಯ ಮಾಡುತ್ತಿರುವಾಗ ಅಲ್ಲಿಗೆ ಸಿರಿಯ ಸ್ನೇಹಿತರು ಬರುತ್ತಾರೆ. ಆಗ ವರುಣ್, ಹಾಯ್, ನಮಸ್ತೆ ಎಲ್ಲರಿಗೂ. ನಿಮ್ಮ ಮಕ್ಕಳ ಮಾತು ಮನ್ನಿಸಿ ಬಂದಿದ್ದಕ್ಕೆ ಧನ್ಯವಾದಗಳು. ಇಂದು ಎಲ್ಲರೂ ನಿಮ್ಮ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯಲು ಸದಾವಕಾಶ. ಎಲ್ಲರೂ ರೆಡಿನಾ ಎಂದ. ಮಕ್ಕಳ ಖುಷಿಗಾಗಿ ಬಂದಿದ್ದ ಎಲ್ಲರೂ ಖುಷಿಯಿಂದ ಆಯ್ತು ಎಂದು ಕೂಗಿದರು. ಮೊದಲಿಗೆ ಪೇರೆಂಟ್ಸ್ಗಾಗಿ ಮ್ಯೂಸಿಕಲ್ ಚೇರ್ ಗೇಮ್ ಹಾಡಿಸಿದರು. ನಂತರ ಪಿಕ್ ಅಂಡ್ ಸ್ಪೀಚ್ ಆಟ. ಆ ಆಟ ಅಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು.
ಅದರಲ್ಲಿ ಇದ್ದಂತಹ ಪದಗಳಾದ ಕಾಲೇಜ್, ಮೊದಲ ಪ್ರೀತಿ, ಕನಸು, ನೋವು, ಮದುವೆ ಈ ತರದ ವಿಷಯಗಳು ಎಲ್ಲರೂ ಮನಬಿಚ್ಚಿ ತಮಗೆ ಬಂದ ವಿಷಯಗಳ ಬಗ್ಗೆ ಮಾತನಾಡಿದರು. ತೃಪ್ತಿ ಬಂದು, ಈಗ ನಾವೆಲ್ಲ ಚಂದದ ನಿಮ್ಮ ಮಕ್ಕಳ ಫೋಟೋ ತೋರಿಸ್ತೀವಿ ನೋಡಿ ಎಂದು ಎಲ್ಲರಿಗೂ ಕಾಣಿಸುವ ರೀತಿ ದೊಡ್ಡ ಪ್ರೊಜೆಕ್ಟರ್ ಅಳವಡಿಸಿ ಮೊದಲು ಮಕ್ಕಳ ಬಾಲ್ಯದ ಫೋಟೋ ತೋರಿಸಿದರು. ಎಲ್ಲರೂ ಫೋಟೋ ನೋಡುವುದರಲ್ಲಿ ಮಗ್ನವಾಗಿದ್ದರು. ಮಕ್ಕಳ ಬಾಲ್ಯದಿಂದ ಅವರು ದೊಡ್ಡವರಾಗುವವರೆಗಿನ ಮುಖ್ಯ ಫೋಟೋಸ್ ತೋರಿಸಿದರು. ವರುಣ್ ಎದ್ದವನು, ಎಲ್ಲರೂ ವಿಶೇಷವಾಗಿ ಗಮನಿಸಿ, ಈಗ ನಿಮ್ಮ ಮಕ್ಕಳ ಕಾಲೇಜ್ ಸ್ಟೋರಿ ಫೋಟೋಸ್ ನೋಡಲು ರೆಡಿನಾ ಎಂದ. ಮಕ್ಕಳ ಫೋಟೋಸ್ ನೋಡಲು ಎಲ್ಲರೂ ತುಂಬಾ ಕುತೂಹಲಭರಿತರಾಗಿದ್ದರು. ಕಾಲೇಜ್ನಲ್ಲಿ ಅವರ ತುಂಟತನ, ತರ್ಲೆ, ಟ್ರಿಪ್ ಫೋಟೋಗಳು ಪರದೆ ಮೇಲೆ ಬರಲು ಶುರುವಾದವು. ಸಿರಿ ಟೀಮ್, ಸಂಪ್ರೀತ್, ಮನೋಜ್ ಎಲ್ಲರೂ ಅಮೃತಾಪುರದಲ್ಲಿ ಭೇಟಿಯಾಗಿದ್ದು ಅಲ್ಲಿ ತೆಗೆದ ಫೋಟೋಗಳು ಒಂದೊಂದೇ ಪರದೆ ಮೇಲೆ ಬರಲು ಎಲ್ಲರೂ ತುಂಬಾ ಕುತೂಹಲದಿಂದ ನೋಡಲು ಶುರು ಮಾಡಿದರು. ಅಮೃತಾಪುರದ ಫೋಟೋದಲ್ಲಿ ಸಿರಿ ಸಂಪ್ರೀತ್ ಜೊತೆಗಿದ್ದ ಫೋಟೋ ನೋಡಿ ಅಮರ್, ನಿರ್ಮಲಾರವರು ಮೊದಲಿಗೆ ಶಾಕ್ ಆದರು. ನಂತರ ಮತ್ತೆ ನೋಡತೊಡಗಿದರು. ಆನಂತರ ತೆರೆ ಮೇಲೆ ಬೇಲೂರಿಗೆ ಹೋದಾಗ ತೆಗೆದ ಫೋಟೋಸ್ ನೋಡಿದರು. ಕೊನೆಗೆ ಜಗನ್ ಎದ್ದವನು, ಎಲ್ಲರೂ ದಯಮಾಡಿ ಈ ವಿಡಿಯೋ ನೋಡಿ, ಇದು ನಾವು ಟ್ರಿಪ್ಪಲ್ಲಿ ಫೈರ್ ಕ್ಯಾಂಪ್ ಮಾಡುವಾಗ ತೆಗೆದ ವಿಡಿಯೋ ಎಂದು ಪ್ಲೇ ಮಾಡಿದ. ಜಗನ್ ಡ್ಯಾನ್ಸ್, ತೃಪ್ತಿ ವರುಣ್ ತರಳೆ ಮಾಡಿದ್ದು, ಕೊನೆಗೆ ಸಂಪ್ರೀತ್ ಸಿರಿಗೆ ಪ್ರಪೋಸ್ ಮಾಡಿದ್ದು, ಸಿರಿ ಒಪ್ಪಿದ್ದು ಎಲ್ಲವೂ ವಿಡಿಯೋದಲ್ಲಿ ನೋಡಿ ನಿರ್ಮಲಾರವರು ಶಾಕ್ನಲ್ಲಿ ಕುಳಿತರು. ಅವರನ್ನು ನೋಡಿದ ವರುಣ್, ಮನೋಜ್ ಹತ್ತಿರ ಬಂದು, ಆಂಟಿ ಪ್ಲೀಸ್ ಬೇಜಾರಾಗಬೇಡಿ, ಈ ವಿಷಯ ನಿಮಗೆ ತಿಳಿಲಿ ಅಂತಾನೆ ನಾವು ಈ ಪ್ಲಾನ್ ಮಾಡಿದ್ದು ಎಂದರು. ಅಲ್ಲಿಯೇ ಇದ್ದ ಅಮರ್ ಮೊದಲಿಗೆ ಸಿರಿ ಸಂಪ್ರೀತ್ನ ವಿಡಿಯೋ ನೋಡಿ ಬೇಸರವಾದರೂ ಪರಿಸ್ಥಿತಿ ಹರಿದು ಸಿರಿ ಬೇಸರ ಮನಸ್ಕತೆಗೆ ಕಾರಣ ತಿಳಿದ ನಂತರ ನಾನು ಸುಮ್ಮನಿದ್ದರೆ ಆಗುವುದಿಲ್ಲವೆಂದು ಹರಿದು, ಆಂಟಿ ಯಾಕೆ ಬೇಜಾರು, ಯಾರಿಗೆ ಯಾರು ಸಿಗಬೇಕೋ ಅವರಿಗೆ ಅವರೇ ಸಿಗೋದು ಅಲ್ವಾ ಆಂಟಿ, ಸಿರಿ ನಿಮ್ಮ ಬದುಕು, ಅವಳಿಗೆ ಇಷ್ಟ ಇಲ್ಲದೆ ಇರೋ ಬದುಕಿಗಿಂತ ಅವಳಿಷ್ಟದ ಬದುಕು ಬದುಕಲು ಒಪ್ಪಿ ಆಂಟಿ ಎಂದ. ನಿರ್ಮಲಾರವರು ಅಮರ್ ಮುಖ ನೋಡಿದರು. ಅಮರ್ ಅದನ್ನು ಹರಿದು, ಆಂಟಿ ನಾನು ಅಪ್ಪ ಅಮ್ಮಂಗೆ ಹೇಳ್ತೀನಿ, ಅವರು ಒಪ್ತಾರೆ, ನೀವು ಸಿರಿ ಸಂಪ್ರೀತ್ನ ಪ್ರೀತಿಗೆ ಒಪ್ಪಿಗೆ ಕೊಡಿ ಆಂಟಿ, ಇಷ್ಟ ಇಲ್ಲದವರ ಜೊತೆ 100 ವರ್ಷ ಬದುಕುವುದಕ್ಕಿಂತ ಇಷ್ಟ ಆದವರ ಜೊತೆ 3 ದಿನ ಬದುಕಿದರೆ ಅದೇ ಖುಷಿ ಅಲ್ವಾ, ಒಪ್ಪಿ ಆಂಟಿ. ಸಿರಿನ ನೋಡಿ ನಿಶ್ಚಿತಾರ್ಥ ಆದ ವಾರಕ್ಕೆ ಎಷ್ಟು ಹಿಡಿದೋಗಿದ್ದಾಳೆ ಎಂದು ನೀವು ನನ್ನ ಬಿಟ್ಟು ಹೋಗಲು ಮಗಳು ಕೊರಗುತ್ತಿದ್ದಾಳೆ ಅಂದುಕೊಂಡ್ರಿ, ಆದರೆ ಸಿರಿ ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟಪಡದೆ ಸಂಪ್ರೀತ್ನನ್ನು ಮರೆಯಲಾಗದೆ ಹೇಗೆ ಆಗಿದ್ದಾಳೆ ನೋಡಿ ಎಂದ. ಅಲ್ಲಿಯೇ ಇದ್ದ ಸಿರಿಯ ಸ್ನೇಹಿತರು, ಆಂಟಿ ಒಪ್ಪಿ, ಸಿರಿ ಸಂಪ್ರೀತ್ ತುಂಬಾ ಪ್ರೀತಿಸ್ತಾರೆ ಎಂದರು. ಅಲ್ಲಿಯೇ ಇದ್ದ ಎಲ್ಲರ ತಂದೆ ತಾಯಿಯರು, ಹೌದು ನಿರ್ಮಲಾರವರೇ, ಮಕ್ಕಳ ಆಸೆನೇ ನಮ್ಮ ಆಸೆ ಅಲ್ವಾ, ಒಪ್ಪಿಗೆ ಕೊಡಿ ಎಂದರು. ಅಲ್ಲಿವರೆಗೂ ಸುಮ್ಮನೆ ಇದ್ದ ಭಾರತೀಯವರು, ನಿರ್ಮಲಾರವರೇ ಹೀಗೆ ಅಂತ ತಪ್ಪು ತಿಳಿಬೇಡಿ, ನಮಗೆ ಒಬ್ಬನೇ ಮಗ ಅವನು, ಸಿರಿನ ಪ್ರೀತಿಸ್ತೀನಿ ಅಂದಾಗ ನಾವು ಖುಷಿಯಿಂದ ಒಪ್ಪಿದೆವು, ನಿಮ್ಮ ಮಗಳು ನಿಮಗಾಗಿ ನೀವು ಇಷ್ಟಪಟ್ಟವರನ್ನು ಒಪ್ಪಿದಳು, ನೀವು ಹೀಗೆ ಅವಳಿಷ್ಟಪಟ್ಟವರನ್ನ ಒಪ್ಪಿ ಮದುವೆ ಮಾಡಿ, ನನಗೆ ಹೆಣ್ಣು ಮಕ್ಕಳಿಲ್ಲ, ಸಿರಿಯನ್ನು ನನ್ನ ಮನೆಯ ಮಗಳಾಗಿ ನಮ್ಮ ಮನೆಗೆ ಬೆಳಗಲು ಕಳಿಸಿಕೊಡಿ ಎಂದರು. ನಿರ್ಮಲಾರವರು ಅಲ್ಲಿದ್ದವರೆಲ್ಲರ ಮಾತು ಹಾಗೂ ಅಮರ್ ಕೂಡ ಸಿರಿ ಸಂಪ್ರೀತ್ನ ಪ್ರೀತಿ ಅನುಮೋದಿಸಿದ್ದನ್ನ ನೋಡಿ ಸಿರಿ ಬಳಿ ಬಂದು, ಸಾರಿ ಮಗಳೇ, ನೀನಾಕೋ ಬಟ್ಟೆ ತರಲು ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಿನ್ನ ಅಭಿಪ್ರಾಯ ಕೇಳ್ತಿದ್ದ ನಾನು, ನಿನ್ ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಕೇಳಲೇ ಇಲ್ಲ, ಆದರೆ ಮತ್ತೆ ಅದೇ ತಪ್ಪು ಮಾಡಲು ನಾನು ರೆಡಿ ಇಲ್ಲ, ನನ್ನ ಮಗಳಿಷ್ಟಾನೇ ನನ್ನಿಷ್ಟ ಎಂದರು. ಸಂಪ್ರೀತ್, ಎಲ್ಲರ ಮಾತುಕತೆ ಮುಗೀತಾ, ಈಗ ನಾನು ಮಾತಾಡಲ್ಲ ಎನ್ನುತ್ತಾ ನಿರ್ಮಲಾರವರ ಬಳಿ ಬಂದ ಸಂಪ್ರೀತ್, ಆಂಟಿ ದಯಮಾಡಿ ಕ್ಷಮಿಸಿ, ನಿಮಗೆ ತಿಳಿಯದೆ ನಿಮ್ಮ ಮಗಳ ಪ್ರೀತಿಸಿದ್ದಕ್ಕೆ, ಏನ್ ಮಾಡ್ಲಿ, ಈ ಪ್ರೀತಿ ಹೇಳಿ ಕೇಳಿ ಹುಟ್ಟೊಲ್ಲ, ನಾನು ಸಿರಿಯನ್ನು ನೋಡಿದಾಗಲೇ ಅವಳ ಮೇಲೆ ಮಧುರ ಭಾವನೆಗಳು ಮೂಡಿದವು, ಅದು ಈಗ ಎಮ್ಮರವಾಗಿದೆ, ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಆಯ್ತಾ ಎಂದ. ಎಲ್ಲರೂ ಸಿರಿ ಸಂಪ್ರೀತ್ನ ಪ್ರೀತಿಗೆ ಒಪ್ಪಿದರು. ಅಮರ್ ಮುಂದೆ ಬಂದು, ಸಾರಿ ಎಲ್ಲರಿಗೂ, 2 ಜೋಡಿ ಹಕ್ಕಿಗಳ ನಡುವೆ ನಾ ಮಧ್ಯೆ ಬಂದು ತಪ್ಪು ಮಾಡಿದೆ, ಈಗ ಆ ತಪ್ಪನ್ನ ನಾನೇ ಸರಿಪಡಿಸ್ತೀನಿ ಎಂದು ಸಿರಿ ಸಂಪ್ರೀತ್ನ ಕೈ ಹಿಡಿದು ಇಬ್ಬರ ಕೈ ಸೇರಿಸಿದ. ನಿಮ್ಮದು ಮಧುರ ಪ್ರೇಮ ಬಂಧ, ಈ ಬಂಧ ಯಾವಾಗಲೂ ಹೀಗೆ ಇರಲಿ, ಈ ಬಂಧನ ಮಧುರ ಬಂಧನ, ಪ್ರೇಮ ಬಂಧನ, ಸದಾ ನಗುತ್ತಿರಿ. ಅಮರ್ನ ಮಾತು ಕೇಳಿ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ 2 ಜೀವಗಳ ನಡುವೆ ಸ್ನೇಹಿತರು ಮಧುರ ಬಂಧನ ಬೆಸೆದರು. ಬಾಳ ಪಯಣದಲ್ಲಿ ಬಯಸಿದ ಜೀವಗಳು ಒಂದಾಗಿ ಮಧುರ ಬಂಧನದಲ್ಲಿ ಬೆರೆತರು.
ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.